ತಂದೆಯು ದಾತ ಆಗಿದ್ದಾರೆ. ನೀವು ಮಕ್ಕಳು ತಂದೆಯಿಂದ ಏನನ್ನು ಬೇಡುವ ಅವಶ್ಯಕತೆ ಇಲ್ಲ. ನೀವು ಮಕ್ಕಳು ತಂದೆಯಿಂದ ಏನನ್ನು ಬೇಡುವ ಅವಶ್ಯಕತೆ ಇಲ್ಲ. ಕಹಾವತ್ ಹೈ, ಮಾಂಗ್ನೆ ಸೆ ಮರ್ನಾ ಭಲ. ಗಾದೆ ಮಾತಿದೆ, ಬೇಡುವುದಕ್ಕಿಂತ ಸಾಯುವುದು ಲೇಸು. ಬೇಡುವುದಕ್ಕಿಂತ ಸಾಯುವುದು ಲೇಸು. ಬಾಬಾ ಪ್ರಶ್ನೆ ತಿಳಿಸ್ತಾ ಇದ್ದಾರೆ, कौन सी स्मृति सदा रहे तो किसी भी बात की चिंता व चिंतन नहीं रहेगा. ಸದಾ ಯಾವ ಸ್ಮೃತಿಯಲ್ಲಿದ್ದಾಗ ಯಾವುದೇ ಮಾತಿನ ಚಿಂತೆ ಅಥವಾ ಚಿಂತನೆ ಇರುವುದಿಲ್ಲ. ಯಾವುದೇ ಮಾತಿನ ಚಿಂತೆ ಅಥವಾ ಚಿಂತನೆ ಇರುವುದಿಲ್ಲ. ಬಾಬಾ ಉತ್ತರದಲ್ಲಿ ತಿಳಿಸ್ತಾ ಇದ್ದಾರೆ, ಜೋ ಫಾಸ್ಟ್ ಹುವಾ ಅಚ್ಚಾ ವಾ ಬುರಾ ಡ್ರಾಮಾ ಮೇ ಥಾ. ಬಾಬಾ ಹೇಳ್ತಿದ್ದಾರೆ, ಏನು ಕಳೆದೋಯ್ತು, ಒಳ್ಳೇದಾಗಿರಲಿ ಅಥವಾ ಕೆಟ್ಟದ್ದಾಗಿರಲಿ, ಅದು ನಾಟಕದಲ್ಲಿತ್ತು. ಒಳ್ಳೇದಾಗಿರಲಿ ಅಥವಾ ಕೆಟ್ಟದ್ದಾಗಿರಲಿ, ಅದು ನಾಟಕದಲ್ಲಿತ್ತು. ಸಾರಾ ಚಕ್ರ ಪೂರಾ ಹೋಕರ್ ಫಿರ್ ರಿಪೀಟ್ ಹೋನಾ ಹೈ. ಇಡೀ ಚಕ್ರವು ಮುಕ್ತಾಯವಾಗಿ ಪುನಃ ಪುನರಾವರ್ತನೆಯಾಗುವುದು. ಇಡೀ ಚಕ್ರವು ಮುಕ್ತಾಯವಾಗಿ ಪುನಃ ಪುನರಾವರ್ತನೆಯಾಗುವುದು. ಜೈಸಾ ಜೋ ಪುರುಷಾರ್ಥ ಕರ್ತೆ ಹೈ ವೈಸೆ ಪದ ಪಾತೆ ಹೈ. ಯಾರು ಎಷ್ಟು ಪುರುಷಾರ್ಥ ಮಾಡುತ್ತಾರೋ ಅಂತಹ ಪದವಿಯನ್ನೇ ಪಡೆಯುತ್ತಾರೆ. ಯಾರು ಎಷ್ಟು ಪುರುಷಾರ್ಥ ಮಾಡುತ್ತಾರೋ ಅಂತಹ ಪದವಿಯನ್ನೇ ಪಡೆಯುತ್ತಾರೆ. यह बात स्मृति में रहे तो किसी भी बात की चिंता व चिंतन नहीं रहेगा. ಈ ಮಾತಿನ ಸ್ಮೃತಿ ಇದ್ದಾಗ ಯಾವುದೇ ಮಾತಿನ ಚಿಂತೆ ಅಥವಾ ಚಿಂತನೆ ಆಗುವುದಿಲ್ಲ. बाप का डायरेक्शन है, बच्चे बीती को ಚಿತ್ತವೋ ನಹಿ. ಅದು ಬಾಬಾರವರ ಆದೇಶವಾಗಿದೆ. ಮಕ್ಕಳೇ, ಕಳೆದು ಹೋದುದಕ್ಕೆ ಪಶ್ಚಾತ್ತಾಪ ಪಡಬೇಡಿ. ಕಳೆದು ಹೋದುದಕ್ಕೆ ಪಶ್ಚಾತ್ತಾಪ ಪಡಬೇಡಿ. उल्टी सुल्टी कोई भी बात ना सुनाओ. ಉಲ್ಟಾ ಸುಲ್ಟಾ ಮಾತುಗಳನ್ನು ಕೇಳಲು ಬೇಡಿ, ಹೇಳಲು ಬೇಡಿ. जो बात बीत गई उसकी न तो विचार करो और न रिपीट करो. ಕಳೆದು ಹೋದ ಮಾತುಗಳನ್ನು ವಿಚಾರ ಮಾಡಬೇಡಿ ಮತ್ತು ಪುನರಾವರ್ತನೆ ಮಾಡಬೇಡಿ. ಕಳೆದು ಹೋದ ಮಾತುಗಳನ್ನು ವಿಚಾರ ಮಾಡಬೇಡಿ ಮತ್ತು ಪುನರಾವರ್ತನೆ ಮಾಡಬೇಡಿ. ಬಾಬಾ ಪ್ರಶ್ನೆ ತಿಳಿಸಿದ್ರು, ಯಾವ ಸ್ಮೃತಿ ಇದ್ದಾಗ ಯಾವುದೇ ಮಾತಿನ ಚಿಂತೆ ಅಥವಾ ಚಿಂತನೆ ಇರಲು ಸಾಧ್ಯ ಇಲ್ಲ. ಅದಕ್ಕೆ ಬಾಬಾ ಉತ್ತರದಲ್ಲಿ ಹೇಳಿದ್ರು, ಏನು ಕಳೆದೋಯ್ತು ಅದು ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬೋದು, ಅದು ಅದೇ ರೀತಿ ಆಗ್ಬೇಕು ಅಂತ ಹೇಳಿ ನಾಟಕದಲ್ಲಿ ಇತ್ತು ಅಂತ ಹೇಳಿ ಬಾಬಾ ಹೇಳ್ತಾರೆ. ಈ ಚಕ್ರ ಈಗ ಮುಕ್ತಾಯ ಆಯ್ತು, ಮತ್ತೆ ಪುನರಾವರ್ತನೆ ಆಗುತ್ತೆ. ಯಾರು ಎಷ್ಟೆಷ್ಟು ಪುರುಷಾರ್ಥ ಮಾಡ್ತಾರೆ ಅದೇ ಪದವಿ ಅವ್ರಿಗೆ ಸಿಗುತ್ತೆ. ಈ ಮಾತು ಸ್ಮೃತಿಯಲ್ಲಿದ್ದಾಗ ಯಾವುದೇ ಮಾತಿನ ಚಿಂತೆ ಆಗೋಲ್ಲ ಅಂತ ಹೇಳಿ ಬಾಬಾ ಹೇಳ್ತಾರೆ. ಬಾಬಾರವರ ಆದೇಶ ಇದೆ,
ಕಳೆದು ಹೋದದ್ದಕ್ಕೆ ಯಾವುದಕ್ಕೂ ಪಶ್ಚಾತ್ತಾಪ ಪಡ್ಬೇಡಿ. ಹೀಗಾಯ್ತಲ್ಲ ಹಾಗಾಯ್ತಲ್ಲ ಕಳೆದಿದ್ದನ್ನ ಬಾಬಾ ಹೇಳಿದ್ರಲ್ಲ ಮೊನ್ನೆ ಬುರ್ಡಲ್ಲಿ, ಶ್ರೇಷ್ಠ ವಿಧಿಯಿಂದ ಅದನ್ನ ಕಳ್ಸ್ಕೊಟ್ಟು ಬಿಡಿ, ಒಳ್ಳೆ ವಿಚಾರದಿಂದ ಕಳ್ಸ್ಕೊಟ್ಟು ಬಿಡಿ. ಪಶ್ಚಾತ್ತಾಪ ಪಡಬೇಡಿ. ಯಾವುದೇ ಉಲ್ಟಾ ಸುಲ್ಟಾ ಮಾತುಗಳನ್ನ ಯಾರಿಂದಲೂ ಕೂಡ ಕೇಳ್ಬೇಡಿ, ಯಾರಿಗೂ ಹೇಳ್ಬೇಡಿ. ಕಳೆದು ಹೋದ ಮಾತುಗಳನ್ನ ವಿಚಾರ ಮಾಡಬಾರ್ದು, ಚಿಂತನೆ ಮಾಡಬಾರ್ದು, ಅದನ್ನ ಮತ್ತೆ ಪುನರಾವರ್ತನೆ ಮಾಡಬೇಡಿ ಅಂತ ಹೇಳಿ ಬಾಬಾ ತಿಳಿಸಿದ್ರು. ओम शांति। रूहानी बच्चों प्रति रूहानी बाप बैठ समझाते हैं. ಆತ್ಮೀಕ ಮಕ್ಕಳ ಪ್ರತಿಯಾಗಿ ಆತ್ಮೀಕ ತಂದೆ ತಿಳಿಸ್ತಾ ಇದ್ದಾರೆ. ರೂಹಾನಿ ಬಾಪ್ ಕೋ ದಾತಾ ಕಹಾ ಜಾತಾ ಹೈ. ಆತ್ಮೀಕ ತಂದೆಗೆ ದಾತಾ ಅಂತ ಹೇಳಿ ಕರೆಯಲಾಗುತ್ತೆ. यहाँ आपे ही सब कुछ बच्चों को देते हैं. ಬಾಬಾನೇ ಎಲ್ಲ ಮಕ್ಕಳಿಗಾಗಿ ಕೊಡ್ತಿದ್ದಾರೆ. ತಮ್ಮ ಪರಿಚಯ ತಾವೇ ಕೊಡ್ತಿದ್ದಾರೆ, ತಮ್ಮ ಮಹಿಮೆಯನ್ನ ತಾವೇ ತಿಳಿಸ್ತಿದ್ದಾರೆ. ನಿಮ್ಮ ಪರಿಚಯ, ಮಕ್ಕಳ ಪರಿಚಯನೂ ತಿಳಿಸ್ತಿದ್ದಾರೆ. ತಾವು ಎಷ್ಟು ಶ್ರೇಷ್ಠರಿದ್ರೆ ಎಲ್ಲನೂ ತಾವೇ ತಿಳಿಸಿ ತಾವೇ ಕೊಡ್ತಾ ಇದ್ದಾರೆ. ಆತೆ ಹಿ ವಿಶ್ವಕ ಮಾಲೀಕ್ ಬನಾನೆ. ಅವ್ರು ಬರೋದೇ ವಿಶ್ವದ ಮಾಲೀಕರನ್ನಾಗಿ ಮಾಡ್ಲಿಕ್ಕೆ. ತಾವೇ ಮಾಡಿಸಿ ತಾವೇ ನಮ್ಗೆ ಅಧಿಕಾರವನ್ನ ಕೊಟ್ಟೋಗ್ತಾರೆ. ಹೀಗೆ ಬಾಬಾ ಇಷ್ಟು ದಾತ ಆಗಿದ್ದಾರೆ, ಎಲ್ಲಾನು ತಾವೇ ಮಾಡ್ತಾರೆ, ತಾವೇ ಮಾಡಿಸ್ತಾರೆ, ಮತ್ತೆ ತಾವೇ ನಮಗಾಗಿ ಅಧಿಕಾರವನ್ನ ಕೊಟ್ಟೋಗ್ತಾರೆ. ಹೀಗೆ ವಿಶ್ವದ ಮಾಲೀಕರನ್ನಾಗಿ ಮಾಡ್ಲಿಕ್ಕೆ ಬಂದಿದ್ದಾರೆ, ಇಷ್ಟು ದಾತ ಆಗಿದ್ದಾರೆ. यह सब कुछ बच्चों को समझाते हैं, ಡೈರೆಕ್ಷನ್ ದೇತೆ रहते हैं. ಬಾಬಾರವರು ಮಕ್ಕಳಿಗಾಗಿ ಎಲ್ಲವನ್ನ ಹೇಳ್ತಾರೆ, ಎಲ್ಲ ಆದೇಶಗಳು, ಸೇವೆಯ ಪ್ಲಾನ್ಗಳನ್ನ ಹೇಳ್ತಾರೆ, ಡೈರೆಕ್ಷನ್ ಅನ್ನ ಕೊಡ್ತಾ ಇರ್ತಾರೆ. ಹೀಗ್ ಮಾಡಿ ಹೀಗ್ ಮಾಡಿ, ಕೇವಲ ಮಾಡಿಸೋದು ಕೂಡ ತಾವೇ ಮಾಡಿಸ್ತಾ ಇರ್ತಾರೆ. ಹೀಗೆ ಎಲ್ಲವನ್ನ ಮಕ್ಕಳ ಮೂಲಕ ಮಾಡ್ತಾ ಇರ್ತಾರೆ, ಮಾಡಿಸ್ತಾ ಇರ್ತಾರೆ. ದಾತಾ ಹೇನ, ಹಾಗಾಗಿ ಅವರು ದಾತ ಆಗಿದ್ದಾರೆ. तो सब आपे ही देते रहते हैं. ಎಲ್ಲವನ್ನ ತಾವೇ ಕೊಡ್ತಾ ಇರ್ತಾರೆ. ಮಕ್ಕಳು ಕೇವಲ ಗೊಂಬೆಗಳ ರೀತಿಯಲ್ಲಿ ಮಾಡೋದಷ್ಟೇ, ಎಲ್ಲ ತಾವೇ ಮಾಡಿಸ್ತಾ ಇದ್ದಾರೆ. ಮಾಂಗ್ನೆ ಸೆ ಮರ್ನಾ ಭಲ, कोई भी चीज मांगनी नहीं होती है. ಬಾಬಾ ಹೇಳ್ತಿದ್ದಾರೆ, ತಾವು ಬೇಡುವುದಕ್ಕಿಂತ ಸಾಯುವುದು ಮೇಲು. ದಾತ ತಾವು ಕೇಳ್ದೇನೆ ಕೊಡ್ತಾರೆ. ಬಾಬಾ ಹೇಳ್ತಾರೆ, ನಾನು ನೀವು ಕೇಳ್ದೇನೆ ಕೊಡ್ತೀನಿ. ಹಾಗಾಗಿ ಇಂಥ ವಸ್ತು ಬೇಕು, ಇದು ಬೇಕು ಅಂತ ಹೇಳಿ ಬಾಬಾರವ್ರ ಮುಂದೆ ಬೇಡುವ ಅವಶ್ಯಕತೆ ಇಲ್ಲ. ಶಕ್ತಿ, ಆಶೀರ್ವಾದ, ಕೃಪಾ ಕೊಯಿ ಬಚ್ಚೆ ಮಾಂಗ್ತೆ रहते हैं. ಬಾಬಾ ಹೇಳ್ತಾರೆ, ಕೆಲವು ಮಕ್ಕಳು ಬಾಬಾರವ್ರು ಕೇಳ್ತಿರ್ತಾರಂತೆ, ನಮ್ಗೆ ಶಕ್ತಿ ಕೊಡು ಬಾಬಾ, ನನ್ಗೆ ಆಶೀರ್ವಾದ ಮಾಡು ಬಾಬಾ, ತಾವು ಕೃಪೆ ತೋರ್ಸು, ದಯೆ ತೋರ್ಸು ಅಂತ ಹೇಳಿ ಬಾಬಾರವ್ರಿಗೆ ಕೇಳ್ತಾರೆ. ಭಕ್ತಿ ಮಾರ್ಗ ಮೇ ಮಾಂಗ್ ಕರ್ ಮಾತ್ ಪಟಕ್ ಸಾರಿ ಸಿಡಿ ನೀಚೆ ಉತ್ತರ್ತೆ ಆಯೆ ಹೋ. ಹೀಗೆ ಬಾಬಾ ಹೇಳ್ತಾರೆ, ಭಕ್ತಿಯಲ್ಲಿ ಬೇಡಿ ಬೇಡಿ ತಮ್ಮ ತಲೆಯನ್ನ ಬಾಗ್ಸಿ ಇಷ್ಟೊಂದು ಕೆಳಗಿಳಿತಾ ಬಂದಿದ್ರಿ. ಬೇಡೋದಂದ್ರೇನೆ ಭಕ್ತಿ ಮಾರ್ಗದ್ದು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಇಲ್ಲಿ ಬೇಡುವ ಅವಶ್ಯಕತೆ ಇಲ್ಲ. ಅಭಿ ಮಾಂಗ್ನೆ ಕಿ ಕೋಯಿ ದರ್ಕಾರಿ ನಹಿ, ಬಾಪ್ ಕಹತೆ ಹೈ ಡೈರೆಕ್ಷನ್ ಪರ್ ಚಲೋ. ಬಾಬಾ ಹೇಳ್ತಾರೆ, ಇಲ್ಲಿ ಯಾವ ಬೇಡುವ ಅವಶ್ಯಕತೆ ಇಲ್ಲ. ಬಾಬಾ ಏನ್ ಆದೇಶ ಕೊಡ್ತಾರೆ, ಡೈರೆಕ್ಷನ್ ತೋರಿಸ್ತಾರೆ, ಮಾರ್ಗ ತೋರಿಸ್ತಾರೆ, ಶ್ರೀಮತ ತೋರಿಸ್ತಾರೆ, ಅದ್ರಂತೆ ನಡೀರಿ ಸಾಕು, ಎಲ್ಲಾನು ನಿಮ್ಗೆ ಸಿಗ್ತಾ ಹೋಗುತ್ತೆ ಅಂತ ಹೇಳಿ ಬಾಬಾ ಹೇಳ್ತಾರೆ. ಇದು ಮಾಡು, ಅದು ಮಾಡ್ಕೊಡು ಬಾಬಾ, ಹಾಗ್ ಮಾಡು ಬಾಬಾ, ಏನಿಲ್ಲ. ಬಾಬಾರವರ ಶ್ರೀಮತದಂತೆ ನಡೀತೀರಂದ್ರೆ ತಾವು ಏನ್ ಬಯಸ್ತಾ ಇದ್ದೀರಿ ಅದೆಲ್ಲಾನು ಸಿಗ್ತಾ ಹೋಗುತ್ತೆ. ಏಕ್ ತೋ ಕಹತೆ ಹೈ ಬೀತಿ ಕೋ ಕಬಿ ಚಿತ್ವಾ ನಹಿ. ಬಾಬಾ ಅಂತೂ ಒಂದ್ ಮಾತನ್ನ ಹೇಳ್ತಾ ಇದ್ದಾರೆ, ಯಾವುದಕ್ಕೂ ಪಶ್ಚಾತ್ತಾಪ ಪಡ್ಬೇಡಿ. ಡ್ರಾಮಾ ಮೇ ಜೋ ಕುಚ್ ಹುವಾ ಪಾಸ್ಟ್ ಹೋಗಯ. ನಾಟಕದಲ್ಲಿ ಏನಿತ್ತು ಅದು ಆಗ್ತಾ ಇದೆ. ಯಾವ ಬಗ್ಗೆ, ಮಾತಿನ ಬಗ್ಗೆ ಚಿಂತೆ ಮಾಡಿ ಆದ್ರೆ ಏನ್ ಮಾಡ್ತೀರಿ ಅಂತ ಬಾಬಾ ಹೇಳ್ತಿದ್ದಾರೆ. ಅದಕ್ಕಾಗಿ ಯಾವುದಕ್ಕೂ ಪಶ್ಚಾತ್ತಾಪ ಪಡ್ಬೇಡಿ. ಉನ್ಕಾ ವಿಚಾರ ನಹಿ ಕರು. ಹಾಗಾಯ್ತು ಹೀಗಾಯ್ತು ಅಂತ ಹೇಳಿ ಅದನ್ನ ಮತ್ತೆ ಮತ್ತೆ ಬುದ್ಧಿಯಲ್ಲಿ ವಿಚಾರ ಮಾಡ್ಬೇಡಿ. ರಿಪೀಟ್ ನಾಕರು, ಮತ್ತೆ ಪುನರಾವರ್ತನೆ ಮಾಡ್ಕೊಳ್ಬೇಡಿ. ಮತ್ತೆ ದಿನ 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 ಅದೇನೇ ವಿಚಾರ ಮಾಡ್ಬೇಡಿ. ಬಾಪ್ ತೋ ಸಿರ್ಫ್ 2 ಅಕ್ಷರ ಹಿ ಕಹತೆ ಹೈ, ಮನ್ಮನಾಭವ್ ಯಾದ್ ಕರು. ಬಾಬಾ ಹೇಳ್ತಿದ್ದಾರೆ, ಬಾಬಾ ಅಂತ ಕೇವಲ 2 ಅಕ್ಷರ ಹೇಳ್ತಾರೆ, ಮನ್ಮನಾಭವದಲ್ಲಿರ್ರಿ, ನೆನಪಿನ ಯಾತ್ರೆಯಲ್ಲಿರ್ರಿ. ಆ ಸ್ಥಿತಿಯಲ್ಲಿ ಇರ್ತೀರಂದ್ರೆ ತಮ್ಮ ವಿಘ್ನಗಳೆಲ್ಲ ದೂರ ಆಗ್ತವೆ. ತಾವೇನ್ ಅನ್ಕೊಳ್ತೀರ ಅದು ತಮ್ಗಾಗಿ ಸಿಗ್ತಾ ಹೋಗುತ್ತೆ. ಆಶೀರ್ವಾದ ಮಾಡು ಬಾಬಾ, ಕೃಪೆ ಮಾಡು, ಇದು ಯಾವುದರ ಅವಶ್ಯಕತೆ ಇಲ್ಲ. ಬಾಪ್ ಡೈರೆಕ್ಷನ್ ಅರ್ಥಾತ್ ಶ್ರೀಮತ ದೇತೆ ಹೇ. ತಂದೆಯವರ ಆದೇಶನೇ ಆಗಿದೆ. ಆದೇಶ ಅಂದ್ರೇನೆ
ಶ್ರೀಮತ ಆಗಿದೆ. ಶ್ರೀಮತದಲ್ಲಿ ಏನ್ ಹೇಳ್ತಾರೆ ಪ್ರತಿದಿನ ಅದರಂತೆ ನಡೀತಾ ಹೋಗಿ. ಉಸ್ ಪರ್ ಚಲ್ನಾ ಬಚ್ಚೋ ಕಾ ಕಾಮ್ ಹೇ. ಬಾಬಾರವರ ಆದೇಶದಂತೆ ನಡೆಯೋದು, ಶ್ರೀಮತದಂತೆ ನಡೆಯೋದು ನೀವು ಮಕ್ಕಳ ಕೆಲ್ಸ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಯಹ ಹಿ ಸಬ್ಸೆ ಶ್ರೇಷ್ಠ ಡೈರೆಕ್ಷನ್. ಬಾಬಾ ಕೊಡುವಂತ ಎಲ್ಲಾ ಆದೇಶಗಳಲ್ಲಿ ಡೈರೆಕ್ಷನ್ಗಳಲ್ಲಿ ಇದೇ ಮುಖ್ಯವಾಗಿರೋದು. ಶ್ರೀಮತದಂತೆನೆ ನಡೀತಾ ಹೋಗಿ. ಕೊಯಿ ಕಿತನಿ ಬಿ ಪ್ರಶ್ನ ಉತ್ತರ ಆದಿ ಕರೆಂಗಿ ಬಾಪ್ ತೋ ದೋ ಅಕ್ಷರ ಹಿ ಸಮझाते हैं. ಬೆಲೆ ಯಾರೇ ಎಷ್ಟೇ ಪ್ರಶ್ನೆಗಳನ್ನ ಕೇಳಲಿ, ಉತ್ತರಗಳನ್ನ ಹೇಳಿ, ಬಾಬಾ ಹೇಳೋದೇ ಎರಡೇ ಅಕ್ಷರ. ಮನ್ಮನಾಭವದಲ್ಲಿರ್ರಿ, ನೆನಪಿನ ಯಾತ್ರೆಯಲ್ಲಿ ಎಲ್ಲಾ ಪ್ರಶ್ನೆಗಳಿಗೂ ಇದೆ ಒಂದೇ ಉತ್ತರ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಮೈ ಹೂ ಪತಿತ ಪಾವನ್, तो मुझे याद करते रहो तो तुम्हारा पाप भस्म हो जाएंगे. ನಾನಂತೂ ಪತಿತ ಪಾವನ್ ಆಗಿದ್ದೇನೆ, ನನ್ನೊಬ್ಬನನ್ನೇ ನೆನಪು ಮಾಡ್ತಾ ಇರ್ತೀರಿ ಅಂದ್ರೆ ತಮ್ಮ ಎಷ್ಟೋ ಜನ್ಮಗಳ ಪಾಪ ಭಸ್ಮ ಆಗ್ತಾ ಹೋಗುತ್ತೆ. ಬಸ್ ಯಾದ್ ಕೆ ಲಿಯೇ ಕೋಯಿ ಡೈರೆಕ್ಷನ್ ದಿಯಾ ಜಾತಾ ಹೈ ಕ್ಯಾ, ಬಾಪ್ ಕೋ ಯಾದ್ ಕರ್ನಾ ಹೈ. ಹೀಗೆ ಬಾಬಾ ನೆನಪು ಮಾಡ್ಲಿಕ್ಕೆ ಏನು ಆದೇಶ ಕೊಡೋದು, ತಾವು ಮಕ್ಕಳ ಕರ್ತವ್ಯನೇ ಆಗಿದೆ ತಂದೆ ನೆನಪಿನಲ್ಲಿರುತ್ತೆ. ಕೋಯಿ ರಡಿ ಮಾನ್ತಾ ವಾ ಚಿಲಾತಾ ನಹಿ ಹೇ. ಹೀಗೆ ಬಾಬಾ ಹೇಳ್ತಾರೆ ಕೆಲವರು ಕೂಗ್ತಿದ್ದಾರೆ, ಕರಿತಿದ್ದಾರೆ, ಅದರ ಅವಶ್ಯಕತೆ ಇಲ್ಲ. ಬಾಬಾ ಹೇಳ್ತಾರೆ ಕೇವಲ ನೆನಪಿನಲ್ಲಿ ಇದೆ. अंदर में सिर्फ बेहद के बाप का याद रहना है. ಬಾಯಿಂದ ಹೇಳುವ ಅವಶ್ಯಕತೆ ಇಲ್ಲ, ಕೂಗುವ ಅವಶ್ಯಕತೆ ಇಲ್ಲ, ಬಾಬಾರವ್ರನ್ನ ಮಹಿಮೆ ಮಾಡುವ ಅವಶ್ಯಕತೆ ಇಲ್ಲ. ಕೇವಲ ಬುದ್ಧಿಯಿಂದ ನೆನಪಿನ ಯಾತ್ರೆಯಲ್ಲಿದೆ. ದೂಸರಾ ಡೈರೆಕ್ಷನ್ ಕ್ಯಾ ದೇತೆ ಹೇ. ಮತ್ತೆ ಇನ್ನೊಂದು ಡೈರೆಕ್ಷನ್ ಅನ್ನ ಬಾಬಾ ಏನ್ ಕೊಡ್ತಾರೆ, 84 का ಚಕ್ರ ಕೋ ಯಾದ್ ಕರೋ. ಎರಡು ಮಾತು ಬಾಬಾ ಹೇಳ್ತಾರೆ, ಒಂದು ನೆನಪಿನಲ್ಲಿ ಇರಿ, ಇನ್ನೊಂದು 84 ಜನ್ಮಗಳ ಈ ಚಕ್ರವನ್ನ, ಸುದರ್ಶನ ಚಕ್ರವನ್ನ ನೆನಪು ಮಾಡಿ. ಈ ಎರಡು ಮಾತಲ್ಲಿದ್ರೆ ಸಾಕು. ಕ್ಯೂಕಿ ತುಮ್ಕೋ ದೇವತಾ ಬನ್ನ ಹೇ. ಯಾಕೆಂದ್ರೆ ತಾವು ದೇವತಾ ಆಗ್ಬೇಕು, ಅದಕ್ಕಾಗಿ ಈ ಚಕ್ರವನ್ನ ತಿರುಗಿಸ್ಬೇಕು. ತಾವು ಪಾವನ ಆಗ್ಬೇಕು, ಅದಕ್ಕಾಗಿ ತಂದೆಯನ್ನ ನೆನಪು ಮಾಡ್ಬೇಕು. ಮನೆಗೆ ಹೋಗ್ಬೇಕಂದ್ರೆ, ಪಾವನ ಆಗ್ಬೇಕಂದ್ರೆ ಶಿವಬಾಬಾರವ್ರ ನೆನಪಿನಲ್ಲಿ ಇರ್ಬೇಕು. ಮತ್ತೆ ದೇವತೆ ಆಗ್ಬೇಕಂದ್ರೆ ಈ ಚಕ್ರವನ್ನ ತಿರುಗಿಸ್ತಾ ಇರ್ಬೇಕು. ದೇವತಾओं की महिमा तो ತುಮ್ನೆ ಆಧಾ ಕಲ್ಪ ಕಿಯಾ ಹೇ. ದೇವತೆಗಳು ಎಷ್ಟು ಶ್ರೇಷ್ಠರು, ಎಷ್ಟು ಮಹಾನರು, ತಾವು ಅವರಿಗಾಗಿ ಅರ್ಧ ಕಲ್ಪ ಅವರ ಮಹಿಮೆ ಮಾಡ್ತಾ ಬಂದಿದ್ದೀರಿ, ಅವರಿಗಾಗಿ ಮಂದಿರ ಕಟ್ಟಿದಿರಿ ಅಂತ ಹೇಳಿ ಬಾಬಾ ತಿಳಿಸ್ತಿದ್ದಾರೆ. बच्चे के रोने का आवाज आई, अभी तो डायरेक्शन सभी सेंटर वालों को भी दिया जाता है कि बच्चों को कोई भी लेकर ना आए. ಬಾಬಾ ಅಲ್ಲಿ ಮುರಳಿ ನುಡಿಸ್ಬೇಕಾದ್ರೆ ಸಣ್ಣ ಮಕ್ಕಳ ಅಳುವ ಧ್ವನಿ ಕೇಳಿಸುತ್ತೆ, ಅದಕ್ಕಾಗಿ ಬಾಬಾ ಡೈರೆಕ್ಷನ್ ಕೊಡ್ತಾ ಇದ್ದಾರೆ ಎಲ್ಲಾ ಸೇವಾ ಕೇಂದ್ರದವರಿಗಾಗಿ. ಚಿಕ್ಕ ಮಕ್ಕಳನ್ನ, ಅಳುವ ಮಕ್ಕಳನ್ನ ಕರ್ಕೊಂಡ್ ಬರ್ಬೇಡಿ ಅಂತೇಳಿ. ಉನೋಕ ಕೊಯಿ ಪ್ರಬಂಧ ಕರ್ನಾ ಹೇ. ಯಾರೆಲ್ಲ ಕರ್ಕೊಂಡ್ ಬರ್ತಾರ ಅವರು ಪ್ರಬಂಧ ಮಾಡಿ, ಪ್ರತಿಜ್ಞೆ ಮಾಡಿ, ಬಾಪ್ ಸೆ ಜಿನೋ ಕಿ ವರ್ಷ ಲೇನಾ ಚಾಹತೆ ಹೋ ಆಪೇ ಹಿ ಪ್ರಬಂಧ ಕರೋ. ಬಾಬಾರವರಿಂದ ಆಸ್ತಿ ತೆಗೆದುಕೊಳ್ಬೇಕಂದ್ರೆ ತಮಗೆ ತಾವೇ ಪ್ರಬಂಧ ಮಾಡ್ಕೊಳ್ಬೇಕಾಗತ್ತೆ, ಪ್ರತಿಜ್ಞೆ ಮಾಡ್ಕೊಳ್ಬೇಕಾಗತ್ತೆ, ಅದರ ಶ್ರೀಮತದಂತೆ ನಡಿಬೇಕಾಗತ್ತೆ. ಯಹ ರೂಹಾನಿ ಬಾಪ್ ಕಿ ಯೂನಿವರ್ಸಿಟಿ ಹೇ, ಇಸ್ಮೇ ಛೋಟಾ ಬಚ್ಚೋಂ ಕಿ ದರ್ಕಾರಿ ಹಿ ನಹಿ. ಇದು ಶಿವ ತಂದೆಯ ಆತ್ಮಿಕ ಯೂನಿವರ್ಸಿಟಿ ಆಗಿದೆ. ಯೂನಿವರ್ಸಿಟಿನಲ್ಲಿ ಚಿಕ್ಕ ಮಕ್ಕಳು ಓದ್ತಾರೇನು ಇಲ್ಲ ಅಂತ ಬಾಬಾ ಹೇಳ್ತಾರೆ, ಎಲ್ಲರೂ ದೊಡ್ಡವರೇ ಇರ್ತಾರೆ. ಹಾಗೆ ಬಾಬಾ ಹೇಳ್ತಾರೆ ಇದು ಆತ್ಮಿಕ ಯೂನಿವರ್ಸಿಟಿಯಲ್ಲಿ ಚಿಕ್ಕ ಮಕ್ಕಳ ಅವಶ್ಯಕತೆ ಇಲ್ಲ. ಬ್ರಾಹ್ಮಣಿ ಯಾ ಟೀಚರ್ ಕಾಮ್ ಹೇ सेंसिबल लायक जब बने तभी उनकी रिफ्रेश करके ले आना चाहिए. ಹೀಗೆ ಬಾಬಾ ಹೇಳ್ತಿದ್ದಾರೆ, ಯಾರು ಬುದ್ಧಿವಂತ ನಿಮಿತ್ತ ಶಿಕ್ಷಕಿಯರಿದ್ದಾರೆ ಅವರಿಗಾಗಿ ಬಾಬಾ ಹೇಳ್ತಿದ್ದಾರೆ, ಯಾರು ರಿಫ್ರೆಶ್ ಆಗಿದ್ದಾರೆ, ಯಾರು ಸಂಪನ್ನ ಆಗ್ತಾ ಇದ್ದಾರೆ, ಯಾರು ತಂದೆಯ ಮಿಲನಕ್ಕೆ ಯೋಗ್ಯ ಆಗಿರ್ತಾರೆ ಅವರನ್ನೇ ಕರ್ಕೊಂಡು ಬರ್ಬೇಕಾಗಿದೆ. कोई भी बड़े आदमी हो या छोटा हो या ಯೂನಿವರ್ಸಿಟಿ ಹೇ. ಬಲೆ ಇಲ್ಲಿ ದೊಡ್ಡ ವ್ಯಕ್ತಿನೇ ಆಗಿರ್ಬೋದು, ಇಲ್ಲ ಸಾಧಾರಣ ವ್ಯಕ್ತಿಗಳೇ ಆಗಿರ್ಬೋದು, ಇದಂತೂ ಯೂನಿವರ್ಸಿಟಿ ಆಗಿದೆ. ಯಹ बच्चों को जो ले आते हैं वह नहीं समझते हैं यह ಯೂನಿವರ್ಸಿಟಿ ಹೇ. ಯಾರು ಚಿಕ್ಕ ಮಕ್ಕಳನ್ನ ಕರ್ಕೊಂಡ್ ಬರ್ತಾರೆ, ಅಳುವ ಮಕ್ಕಳನ್ನ ಕರ್ಕೊಂಡ್ ಬರ್ತಾರೆ, ಅವರ ಬುದ್ಧಿಯಲ್ಲೇ ಇರೋದಿಲ್ಲ ಇದು ಯೂನಿವರ್ಸಿಟಿ ಆಗಿದೆ. ಓದುವುದಕ್ಕಾಗಿ ಮಕ್ಕಳ ಡಿಸ್ಟರ್ಬೆನ್ಸ್ ಆಗುತ್ತೆ, ಇದು ಯಾವುದು ಕೂಡ
ಗೊತ್ತಿಲ್ಲ ಅವ್ರಿಗೆ ಅಂತ ಬಾಬಾ ಹೇಳ್ತಿದ್ದಾರೆ. ಮುಖ್ಯ ಬಾತ್ ಹೇ ಯಹ ಯೂನಿವರ್ಸಿಟಿ ಹೇ, इसमें पढ़ाने वाला बड़े अच्छी समझदार चाहिए. ಮುಖ್ಯ ಮಾತು ಇದು ಯೂನಿವರ್ಸಿಟಿ ಆಗಿದೆ. ಇಲ್ಲಿ ಓದೋರು ಬಹಳ ಬುದ್ಧಿವಂತರು ಕೂಡ ಆಗ್ಬೇಕಾಗಿದೆ. कच्चे भी डिस्टर्ब करेंगे क्योंकि बाप की याद में नहीं रहे क्या, तो बुद्धि उधर इधर भटकती रहेंगे. ಮತ್ತೆ ಯಾರು ಕಚ್ಚಾ ಇರ್ತಾರೆ, ಬಾಬಾರವ್ರ ಮೇಲೆ ನಿಶ್ಚಯ ಇರೋದಿಲ್ಲ, ಸಂಶಯ ಬುದ್ಧಿ ಇರ್ತಾರೆ, ಏನೋ ಹೀಗೆ ಹಾಗೆ ಸುತ್ತಾಡ್ಲಿಕ್ಕೆ ಬಂದಿವ್ ಅನ್ಕೊಳ್ತಾರೆ, ಅಂಥವ್ರು ತಂದೆಯ ನೆನಪಿನಲ್ಲಿರೋದಿಲ್ಲ. ಬಾಬಾ ಹೇಳ್ತಾರೆ ಅಂಥವ್ರು ವಾತಾವರಣವನ್ನು ಕೂಡ ಕೆಡಿಸ್ತಾರೆ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಬಹಳ ನಷ್ಟ ಮಾಡ್ತಾರೆ. ನುಕ್ಸಾನ್ ಕರ್ದಂಗೆ, ತಾವು ಅಷ್ಟೇ ಸಂಪಾದನೆ ನಷ್ಟ ಮಾಡ್ಕೊಳ್ದೆ ಪಕ್ಕದಲ್ಲಿರೋರ್ಗು ಜೊತೆಗೆ ಕರ್ಕೊಂಡ್ ಬಂದವ್ರಿಗೂ ಒಂದ್ ನಷ್ಟ ಮಾಡ್ತಾರೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಯಾದ್ಮೇ ನಹಿ ರಹೆಂಗೆ. ಹೀಗೆ ಯಾರು ತಂದೆಯನ್ನ ನಿಶ್ಚಯ ಇರೋದಿಲ್ಲೋ ಅವರಂತೂ ತಂದೆಯ ನೆನಪೇ ಮಾಡೋದಿಲ್ಲ. ಬಾಲ್ ಬಚ್ಚಾ लाएंगे तो इसमें बच्चों का ही नुकसान है. ಚಿಕ್ಕ ಮಕ್ಕಳನ್ನ ಕರ್ಕೊಂಡ್ ಬರ್ತೀರಂದ್ರೆ ದೊಡ್ಡ ಮಕ್ಕಳಿಗೆ ನಷ್ಟ ಆಗತ್ತೆ. ಯಾರು ಕರ್ಕೊಂಡ್ ಬಂದಿರ್ತಾರ ಅವ್ರ ನಷ್ಟ ಆಗತ್ತೆ. ಯಾಕೆಂದ್ರೆ ಸರಿಯಾಗಿ ಬಾಬಾ ನೆನ್ಪ್ ಮಾಡಕ್ಕಾಗಲ್ಲ, ಕ್ಲಾಸ್ ಕೇಳಕ್ಕಾಗಲ್ಲ, ಅವ್ರದೇ ಮಕ್ಕಳ ಸಂಭಾಲನೆ ಮಾಡ್ಕೊಂಡಿರ್ಬೇಕಾಗತ್ತೆ. ಹಾಗಾಗಿ ತಂದೆಯನ್ನ ಬಿಟ್ಟು ತಂದೆ ನೆನಪು ಬಿಟ್ಟು ಅವ್ರದೇ ಚಾಕ್ರಿ ಆಗತ್ತೆ. ಹಾಗಾಗಿ ಬಾಬಾ ಹೇಳ್ತಿದ್ದಾರೆ ನಷ್ಟ ಆಗತ್ತೆ ಅಂತ ಹೇಳಿ ತಿಳಿಸ್ತಿದ್ದಾರೆ. कोई तो जानते भी नहीं है यह गॉड फादरली ಯೂನಿವರ್ಸಿಟಿ है. ಕೆಲವರಂತೂ ತಿಳ್ಕೊಳ್ಳೋದೇ ಇಲ್ಲ, ಇದು ಭಗವಂತನ ವಿಶ್ವವಿದ್ಯಾಲಯ ಆಗಿದೆ. यह मनुष्य से देवता बनना होता है. बाप कहते हैं बल गृहस्थ व्यवहार में बाल बच्चों को साथ रहो. यह सिर्फ एक सप्ताह है या 3-4 दिन के लिए ಕಫಿ ಹೇ. ಬಾಬಾ ಹೇಳ್ತಿದ್ದಾರೆ ಬಲೆ ನೀವು ಗೃಹಸ್ಥದಲ್ಲಿರ್ತೀರಂದ್ರೆ ಚಿಕ್ಕ ಮಕ್ಕಳ ಜೊತೆಗೂ ಸಂಭಾಲನೆ ಮಾಡಿ ಅವ್ರ ಜೊತೆಗೆ ಇರಿ. ಆದ್ರೆ ಯಾವಾಗ ಬಾಬಾರವರ ಮಿಲನಕ್ಕಾಗಿ ಹೋಗ್ತೀರಿ, ಕ್ಲಾಸ್ ಕೇಳ್ಲಿಕ್ಕಾಗಿ ಹೋಗ್ತೀರಿ, ಆಗ ಚಿಕ್ಕ ಚಿಕ್ಕ ಮಕ್ಕಳ ಕರ್ಕೊಂಡ್ ಬರುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ನಾಲೆಜ್ ತೋ ಬಹುತ್ ಸಹಜ್ ಹೇ, ಬಾಪ್ ಕೋ ಪಹಚಾನನಾ ಹೇ. ಈ ಜ್ಞಾನ ಅಂತೂ ಬಹಳ ಚೆನ್ನಾಗಿದೆ, ಆದ್ರೆ ತಂದೆಯನ್ನ ಬಹಳ ಚೆನ್ನಾಗಿ ತಿಳ್ಕೊಳ್ಬೇಕಾಗಿದೆ. ಬೇಹದ್ ಕೆ ಬಾಪ್ ಕೋ ಪಹಚಾನನಾ ಸೆ ಬೇಹದ್ ಕಾ ವರ್ಸ ಮಿಲೇಗಾ. ತಂದೆಯನ್ನ ಬೇಹದ್ದಿನ ತಂದೆಯನ್ನ ತಿಳ್ಕೊಂಡಾಗಲೇ ಬೇಹದ್ದಿನ ಆಸ್ತಿ ಸಿಗುತ್ತೆ. ಕೋನ್ಸಾ ವರ್ಷ ಬೇಹದ್ ಕಿ ಬಾದಶಾಹಿ. ಬಾಬಾ ಹೇಳ್ತಾರೆ ಬಾಬಾರವರಿಂದ ಯಾವ ಆಸ್ತಿ ಸಿಗುತ್ತೆ, ಸಾಧಾರಣ ಆಸ್ತಿ ಅಲ್ಲ. ಬಾಬಾ ಹೇಳ್ತಾರೆ ಬೇಹದ್ದಿಂದೇ ಆಸ್ತಿ ಸಿಗೋದಿದೆ, ಬಾದಶಾಹಿ ಸಿಗೋದಿದೆ. ಐಸೆ ಮತ್ ಸಮझो ಪ್ರದರ್ಶನಿ ಯಾ ಮ್ಯೂಸಿಯಂ ಮೇ ಸರ್ವಿಸ್ ನಹಿ ಹೋತಿ ಹೇ. ಈ ರೀತಿ ತಾವು ಮಕ್ಕಳು ಎಂದು ತಿಳ್ಕೊಳ್ಬಾರ್ದು ಮ್ಯೂಸಿಯಂ ನಲ್ಲಿ ಎಕ್ಸಿಬಿಷನ್ ನಲ್ಲಿ ಸೇವೆನೇ ಆಗೋದಿಲ್ಲ ಅಂತ ಹೇಳಿ. ಡೇರ್ ಅನ್ಗಿನತ್ ಪ್ರಜಾ ಬಂತೆ ಹೇ. ಆದ್ರೆ ಅಲ್ಲಿನೇ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಜೆಗಳಾಗೋದು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬ್ರಾಹ್ಮಣ್ ಕುಲ್ ಸೂರ್ಯವಂಶಿ और ಚಂದ್ರವಂಶಿ तीनों का स्थान हो रहा है. ಬಾಬಾ ಹೇಳ್ತಾರೆ ಈ ಒಂದು ಸಂಗಮ ಯುಗದಲ್ಲಿನೇ ಬ್ರಾಹ್ಮಣರು ಮತ್ತು ಸೂರ್ಯವಂಶಿಗಳು ಮತ್ತು ಚಂದ್ರವಂಶಿಗಳು ಎಲ್ಲರೂ ಈ ಸ್ಥಾನದಲ್ಲೇ ತಯಾರಾಗ್ತಾ ಇದ್ದಾರೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಹುತ್ ಬಡಿ ಯೂನಿವರ್ಸಿಟಿ ಹೇ. ಹಾಗಾಗಿ ಇದು ದೊಡ್ಡ ಯೂನಿವರ್ಸಿಟಿ ಆಗಿದೆ. ಮೂರು ಧರ್ಮಗಳ ಒಟ್ಟೊಟ್ಟಿಗೆ ಸ್ಥಾಪನೆ ಆಗುವಂತ ಕಲಿಸುವಂತ ಈ ಯೂನಿವರ್ಸಿಟಿ ಆಗಿದೆ. ಬೇಹದ್ ಕಾ ಬಾಪ್ ಪಡಾತೆ ಹೇ, ಏಕ್ದಮ್ ದಿಮಾಗ್ ಕಿ ಭರ್ಪೂರ್ ಹೋ ಜಾನಾ ಚಾಹಿಯೆ. ಬಾಬಾ ಈ ಯೂನಿವರ್ಸಿಟಿನಲ್ಲಿ ಇಂತಹ ಜ್ಞಾನ ತಿಳಿಸ್ಕೊಡ್ತಾರೆ, ತಕ್ಷಣನೇ ನಿಮ್ಮ ಬುದ್ಧಿ ಭರ್ಪೂರ್ ಆಗ್ಬಿಡುತ್ತೆ. ಅಷ್ಟೊಂದು ಜ್ಞಾನವನ್ನ ಬಾಬಾ ತಿಳಿಸ್ಕೊಡ್ತಾರೆ. 3 ಲೋಕಗಳದ್ದು, 3 ಕಾಲಗಳದ್ದು, ತಮ್ಮ ಎಷ್ಟೋ ಜನ್ಮಗಳ ರಹಸ್ಯ, ಬಾಬಾರವರ ಪರಿಚಯ, ಹೀಗೆ ಬಾಬಾ ಹೇಳ್ತಿದ್ದಾರೆ ನಿಮ್ಮ ಬುದ್ಧಿ ಭರ್ಪೂರ್ ಆಗ್ಬಿಡ್ಬೇಕು. ಪರಂತು ಬಾಪ್ ಹೇ ಸಾಧಾರಣ ತನ್ಮೆ. ಆದ್ರೆ ಬಾಬಾ ಇರೋದು ಸಾಧಾರಣ ತನ್ವಿನಲ್ಲಿ. ಅವರ ಜ್ಞಾನ ಹೇಳೋದನ್ನ ಕೇಳ್ಕೊಂಡ್ರೆ ಜಗತ್ತಿನಲ್ಲಿ ಎಲ್ಲರೂ ಬುದ್ಧಿವಂತರಾಗ್ಬಿಡ್ಬೋದು. ಆದ್ರೆ ಬಾಬಾ ಇಷ್ಟು ಸಾಧಾರಣ ತನ್ವಿನಲ್ಲಿ ಬಂದಿದ್ದಾರೆ, ಅವರ ಜ್ಞಾನವನ್ನ ಯಾರು ತಿಳ್ಕೊಳ್ಳಿಕ್ಕೆ ತಯಾರಿಲ್ಲ.
ಪಡಾನೆ ಕಿ ಸಾಧಾರಣ ರೀತಿ ಹೇ. ಬಾಬಾ ಕೂಡ ಹೇಳ್ತಿದ್ದಾರೆ ಸಾಧಾರಣ ತನುವಿನಲ್ಲಿ ಬಂದಿದ್ದಾರೆ, ಓದಿಸೋದು ಕೂಡ ಸಾಧಾರಣ ರೀತಿಯಲ್ಲಿ ಓದಿಸ್ತಾ ಇದ್ದಾರೆ. ಯಾವುದೇ ಪ್ರಚಾರ ಇಲ್ಲ, ಆಡಂಬರ ಇಲ್ಲ, ಗುಪ್ತವಾಗಿ ಓದಿಸ್ತಾ ಇದ್ದಾರೆ. ಏಕ್ ಇಸ್ಲಿಯೇ ಮನುಷ್ಯಂಕೋ ಚಂಚತ್ ನಹಿ ಹೇ. ಹಾಗಾಗಿ ಮನುಷ್ಯರಿಗೆ ಇದು ಗೊತ್ತಾಗ್ತಾ ಇಲ್ಲ. गॉड फादरली यूनिवर्सिटी फिर ऐसे होगी. बाप कहते हैं मैं भी गरीब निवाज हूँ. ಬಾಬಾ ಹೇಳ್ತಿದ್ದಾರೆ ಇದು ಗಾಡ್ ಫಾದರ್ಲಿ ಯೂನಿವರ್ಸಿಟಿ ಏನಿದೆ ಇದರಲ್ಲಿ ಬಾಬಾರವರು ಬಡವರ ಬಂಧು ಆಗಿದ್ದಾರೆ. ಸಾಧಾರಣ ತನುವಿನಲ್ಲಿ ಬಂದು ಸಾಧಾರಣಗಿರಿ ಓದಿಸ್ತಾ ಇದ್ದಾರೆ. ಹಾಗಾಗಿ ಹೆಚ್ಚಿನದಾಗಿ ಜನರಿಗೆ ಗೊತ್ತಾಗ್ತಾ ಇಲ್ಲ. ಗರೀಬೋं को भी पढ़ाते हैं. ಮತ್ತೆ ಬಡವರಿಗಾಗಿನೇ ಓದಿಸ್ತಾ ಇದ್ದಾರೆ. ಸೌಕರ್ ತೋ ತಾಕತ್ ನಹಿ ಪಡ್ನೆ ಕೆ ಲಿಯೆ. ಆದ್ರೆ ಸೌಕಾರರಿಗಾಗಿ ಓದುವಂತಹ ಧೈರ್ಯ ಇಲ್ಲ, ಶಕ್ತಿ ಇಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಉನ್ಹೋಂಕಿ ಬುದ್ಧಿ ಮೇ ತೋ ಮಾಡಿ ಕಿ महल माड़ी की होती है. गरीब तो सौकार बनते हैं, सौकार फिर ಗರೀಬ್ ಬನೆಂಗೆ. ಬಾಬಾ ಹೇಳ್ತಿದ್ರೆ ಈ ಜಗತ್ತಲ್ಲಿರುವಂತಹ ಸೌಕಾರರಿಗೆ ಮಹಲು ಗಾಡಿ ಅದರದ್ದೇ ಬುದ್ಧಿ ಇದೆ, ಬುದ್ಧಿಯಲ್ಲೇ ಅದೇ ಇದೆ. ಆದ್ರೆ ಬಾಬಾ ಹೇಳ್ತಿದ್ದಾರೆ ಈ ಸಮಯದಲ್ಲಿರುವ ಬಡವರು ಭವಿಷ್ಯಕ್ಕಾಗಿ ಸೌಕಾರರಾಗ್ತಾರೆ. ಮತ್ತೆ ಈ ಸಮಯದಲ್ಲಿ ಸೌಕಾರರಲ್ಲಿ ಬಡವರಾಗ್ತಾರೆ ಅಂತ ಹೇಳಿ ಬಾಬಾ ತಿಳಿಸ್ತಾ ಇದ್ದಾರೆ. ಯಾದ್ ಯಾದ್ कायदा ही है. दान भी सौकार को दिया जाता है क्या. ಬಾಬಾ ಹೇಳ್ತಿದ್ದಾರೆ ಇದು ನಿಯಮನೇ ಇದೆ, ದಾನವನ್ನ ಬಡವರಿಗಾಗಿನೇ ಕೊಡ್ಬೇಕು. ಹಾಗಾಗಿ ಈ ಜ್ಞಾನ ಧನವನ್ನ ಬಾಬಾ ಬಡವರಿಗಾಗಿ ಕೊಡ್ತಾರೆ. ಸೌಕಾರರಿಗೆ ದಾನ ಕೊಡುವ ನಿಯಮ ಎಲ್ಲಿದೆ ಅಂತ ಹೇಳಿ ಬಾಬಾ ಕೇಳ್ತಿದ್ದಾರೆ. ಯಹ ಬಿ ಅವಿನಾಶಿ ಜ್ಞಾನ ರತ್ನ ಕಾ ದಾನ್ ಹೇನ. ಬಾಬಾ ಹೇಳ್ತಾರೆ ಈಗ ಹೇಳುವಂತ ಈ ಜ್ಞಾನ ಅವಿನಾಶಿ ಆಗಿರುವಂತ ಜ್ಞಾನ ರತ್ನಗಳು, ಇದನ್ನ ಬಡವರಿಗಾಗಿನೇ ಕೊಡಲಾಗತ್ತೆ. ಸೌಕಾರ್ ದಾನ್ ಲೇ ನಹಿ ಸಕೆಂಗೆ. ಸೌಕಾರರು ದಾನವನ್ನ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಬುದ್ಧಿ ಮೇ ಬೈಟೇಗ ನಹಿ. ಒಂದು ವೇಳೆ ಸೌಕಾರರಿಗೆ ಈ ಜ್ಞಾನ ಹೇಳ್ತೀರಂದ್ರೆ ಅವರ ಬುದ್ಧಿಯಲ್ಲಿ ಕುಳಿತುಕೊಳ್ಳೋದೇ ಇಲ್ಲ. ವಹ ಅಪ್ನಿ ಹದ್ ಕಿ ರಚನಾ ಧನ್ ದೌಲತ್ ಮೇ ಹಿ ಫಸೆ ರಹೆ ಹೇ. ಹೀಗೆ ಸೌಕಾರರು ತಮ್ಮದೇ ರಚನೆ, ತಮ್ಮದೇ ಧನ ದೌಲತ್ತು ಸಂಪತ್ತು ವೈಭವದಲ್ಲೇ ತಮ್ಮ ಬುದ್ಧಿಯನ್ನ ಸಿಕ್ಕಾಕೊಂಡಿದ್ದಾರೆ. ಈಗ ನೀವು ಜ್ಞಾನ ಹೇಳಿದ್ರೆ ಸ್ವರ್ಗಕ್ಕೆ ಬನ್ನಿ ದೇವತೆಗಳಾಗಿ ಅನ್ನಂದ್ರೆ ನಾವ್ ಇಲ್ಲೇ ಇದೀವಿ ಸ್ವರ್ಗದಲ್ಲಿ, ನಾವು ಕೂಡ ದೇವತೆಗಳ ತರಾನೇ ಇದೀವಿ ಅಂತ ಹೇಳಿ ತಿಳ್ಕೊಳ್ತಾರೆ. ಉನುಕಿಲಿಯೇ उनके लिए तो यहाँ ही जैसा स्वर्ग है. ಅವರಿಗಾಗಿ ಇದಂತೂ ಸ್ವರ್ಗ ಆಗಿದೆ. कहते हैं हमको दूसरे ಸ್ವರ್ಗ ದರ್ಕಾರಿ ನಹಿ. ಹೇಳ್ತಾರಂತೆ ನಮಗಾಗಿ ಇದೇ ಸ್ವರ್ಗ ಇದೆ, ಇನ್ನೊಂದು ಸ್ವರ್ಗ ಬೇಕಾಗಿಲ್ಲ. ಆ ರೀತಿ ಕೂಡ ಮಾತಾಡ್ತಾರೆ ಅಂತ ಬಾಬಾ ಹೇಳ್ತಿದ್ದಾರೆ. कोई बड़ा आदमी मरे तो फिर कहेंगे ಸ್ವರ್ಗ ಪದಾರೆ. ಯಾರಾದ್ರೂ ದೊಡ್ಡ ವ್ಯಕ್ತಿ ಶರೀರ ಬಿಟ್ರೆ ಹೇಳ್ತಾರಂತೆ ಸ್ವರ್ಗವಾಸಿ ಆದ್ರು. आपे ही कह देते हैं कि यह स्वर्ग आप ही कह देते हैं स्वर्ग गया तो जरूर भी नर्क ठहरेना. ತಾವಾಗೆ ಹೇಳ್ತಾರೆ ಸ್ವರ್ಗ ವಾಸಿ ಆದ್ರು, ಹಾಗಾದ್ರೆ ಇದರಿಂದ ಗೊತ್ತಾಗುತ್ತೆ ಇಲ್ಲಿರೋದು ನರಕ ಆಗಿದೆ. ಕೊಯ್ ಪರಂತು ಇನ್ಮೇ ಪತ್ತರ್ ಬುದ್ಧಿ ಹೇ ಜೋ ಸಮಸ್ತೆ ನಹಿ ಹೇ. ಹಾಗಾಗಿ ನಾವು ಸ್ವರ್ಗಕ್ಕೆ ಹೋದ್ರು ಅಂತ ಹೇಳ್ತಿದೀವಿ ಅಂದ್ಮೇಲೆ ಇದು ನರಕ ಆಗಿದೆ, ಇಷ್ಟು ವಿಚಾರ ಕೂಡ ಬರೋದಿಲ್ಲ ಮನುಷ್ಯರಿಗೆ, ಇಷ್ಟು ಕಲ್ಲು ಬುದ್ಧಿಯವರಾಗಿದ್ದಾರೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ನರ್ಕ ಕ್ಯಾ ಹೇ ಯಹ ತೋ ತುಮಾರಿ ಕಿತನಿ ಬಡಿ ಯೂನಿವರ್ಸಿಟಿ ಹೇ. ಬಾಬಾ ಹೇಳ್ತಿದ್ರೆ ಮನುಷ್ಯರಿಗೆ ಗೊತ್ತಿಲ್ಲ ನರಕ ಅಂದ್ರೆ ಯಾವುದು, ಆದ್ರೆ ಈಗಂತೂ ಇದು ನಿಮ್ಮ ದೊಡ್ಡ ಯೂನಿವರ್ಸಿಟಿ ಆಗಿದೆ. ಬಾಪ್ ಕಾತೆ ಜಿನ್ಕಿ ಬುದ್ಧಿ ಕೋ ತಾಲ ಲಗಾ ಹುವಾ ಹೇ ಉನ್ಕೋ ಹಿ ಆಖರ್ ಪಡಾऊंगा. ಯಾರ ಬುದ್ಧಿಯ ಬೀಗ ಹಾಕಲ್ಪಟ್ಟಿದೆ ಅಂತವ್ರಿಗೇನೆ ಬಂದು ಬಾಬಾ ಓದಿಸ್ತಾ ಇದ್ದಾರೆ. ಬಡವರಿಗಾಗಿ ಬುದ್ಧಿಯ ಬೀಗ ಲಾಕ್ ಆಗಿರುವವರಿಗೆ ಬಾಬಾ ಓದಿಸ್ತಾ ಇದ್ದಾರೆ. ಬಾಪ್ ಜೋ ಆಯಾ ಥಾ ಬಾಪ್ ಜಬ್ ಆಯಾ ತಬ್ ಆಕರ್ ತಾಲಾ ಖೋಲೆ. ಯಾವಾಗ ಬಾಬಾ ಬರ್ತಾರೆ ಆಗಲೇ ಕಲ್ಲು ಬುದ್ಧಿ ಇರುವಂತವರ ಬೀಗ ಓಪನ್ ಆಗತ್ತೆ. ಬಾಪ್ ಖುದ್ ಡೈರೆಕ್ಷನ್ ದೇತೆ ಹೇ ತುಮಾರೆ ಬುದ್ಧಿ ಕಾ ತಾಲಾ ಕೈಸೆ ಖುಲೇಗ. ಬಾಬಾರವರು ಕೂಡ ಈಗ ನಮ್ಗೆ ಆದೇಶ ತಿಳಿಸ್ತಾ ಇದ್ದಾರೆ, ಸಲಹೆಗಳನ್ನ ಕೊಡ್ತಿದ್ದಾರೆ. ಬುದ್ಧಿ ಬೀಗ ಹಾಕಿರೋದನ್ನ ಹೇಗೆ ತೆಗಿಬೇಕು, ಮಂದ ಬುದ್ಧಿ ಇದನ್ನ ಹೇಗೆ ಚುರುಕು ಮಾಡ್ಬೇಕು, ಕಲ್ಲು ಬುದ್ಧಿಯನ್ನ
ಪಾರಸ್ ಬುದ್ಧಿ ಹೇಗ್ ಮಾಡ್ಕೊಳ್ಬೇಕು ಬಾಬಾ ಸಲಹೆ ಕೊಡ್ತಾ ಇದ್ದಾರೆ. ಬಾಪ್ ಸೆ ಕುಚ್ ಬಿ ಮಾಂಗ್ನಾ ನಹಿ ಹೇ. ಹೀಗೆ ಬಾಬಾರವರಿಂದ ಏನನ್ನೂ ಬೇಡೋ ಅವಶ್ಯಕತೆ ಇಲ್ಲ. ಇಸ್ಮೇ ನಿಶ್ಚಯ ಚಾಯಿ. ಬಾಬಾರವರ ಶ್ರೀಮತದಂತೆ ನಡೆಯೋದ್ರಲ್ಲಿ, ಬಾಬಾ ಹೇಳೋದೆಲ್ಲ ಸರಿ ಇದೆ ಅಂತ ಹೇಳಿ ತಿಳ್ಕೊಳ್ಳೋದ್ರಲ್ಲಿ ನಿಶ್ಚಯ ಆಗ್ಬೇಕಾಗಿದೆ. ಯಾವಾಗ ನಿಶ್ಚಯ ಆಗುತ್ತೆ ಆಗ ನಿಮ್ಗೆ ಎಲ್ಲನೂ ಸಿಗ್ತಾ ಹೋಗುತ್ತೆ, ಬೇಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಕಿತ್ನಾ ಮೋಸ್ಟ್ ಬಿಲಿವೆಂಟ್ ಬಾಪ್ ಹೇ ಜಿಸ್ಕೋ ಭಕ್ತಿ ಮೇ ಯಾದ್ ಕರ್ತೆ ತೆ. ಎಷ್ಟು ಅತಿ ಪ್ರಿಯ ತಂದೆ ಆಗಿದ್ದಾರೆ, ಇವರನ್ನ ಭಕ್ತಿಯಲ್ಲಿ ತಾವೆಷ್ಟು ಮಹಿಮೆ ಮಾಡಿದಿರಿ, ಪೂಜಿಸಿದ್ರಿ, ಅವರಿಗೋಸ್ಕರ ಜಪ ತಪ ಏನೆಲ್ಲ ಮಾಡಿದ್ರಿ. ಜಿಸೆ ಯಾದ್ ಕಿಯಾ ಜಾತಾ ಹೇ जिसे याद किया जाता है वह जरूर ಕಬಿ ಆಯೇ ಬಿನಾ. ಬಾಬಾ ಹೇಳ್ತಿದ್ದಾರೆ, ಅವರಿಗಾಗಿ ಇಷ್ಟು ನೆನಪು ಮಾಡ್ತಿದ್ರಿ, ಇಷ್ಟು ಮಂದಿರ ಕಟ್ಟಿದ್ದೀರಿ ಅಂದ್ರೆ ಅವಶ್ಯವಾಗಿ ಅವರು ಯಾವಾಗಾದ್ರೂ ಬಂದಿರ್ಬೇಕಲ್ವಾ ಅಂತ ಹೇಳಿ ಬಾಬಾ ಕೇಳ್ತಿದ್ದಾರೆ. ಯಾದ್ ಕರ್ತೆ ಹಿ ಹೇ ಫಿರ್ ಸೆ ರಿಪೀಟ್ ಹೋನೆ ಕೆ ಲಿಯೇ ಹೇ. ಬಾಬಾ ಹೇಳ್ತಿದ್ದಾರೆ, ನೀವು ನೆನಪು ಮಾಡ್ತಿದ್ದೀರಿ ಅಂದ್ಮೇಲೆ ಮತ್ತೆ ಅದು ಅವಶ್ಯವಾಗಿ ರಿಪೀಟ್ ಆಗೋದಿದೆ, ಮತ್ತೆ ಭಕ್ತಿ ಮಾರ್ಗದಲ್ಲಿ ಬಾಬಾರವ್ರನ್ನ ಕರೀತಾ ಹೋಗ್ತೀರಿ. ಬಾಪ್ ಆಕರ್ ಬಚ್ಚೋं को ही समझाते हैं. ಬಾಬಾರವರು ಬಂದು ಮಕ್ಕಳಿಗೆನೆ ತಿಳಿಸ್ಕೊಡ್ತಾ ಇದ್ದಾರೆ. ಬಚ್ಚೋं को भी बाहर वालों को समझना ही कैसे बाप आया हुआ है. ಬಾಬಾ ಹೇಳ್ತಾರೆ, ಬಾಬಾ ಮಕ್ಕಳಿಗೆ ತಿಳಿಸಿದ್ರೆ ತಾವು ಮಕ್ಕಳು ಹೋಗಿ ಹೊರಗಿನವ್ರಿಗೆ ತಿಳಿಸ್ಬೇಕಾಗಿದೆ. ಬಾಬಾ ಹೇಗ್ ಬಂದಿದ್ದಾರೆ, ಏನ್ ಮಾಡ್ತಿದ್ದಾರೆ, ಏನ್ ಓದಿಸ್ತಿದ್ದಾರೆ. ಕ್ಯಾ ಕರ್ತೆ ಹೇ ಬಚ್ಚೆ ತುಮ್ ಸಬ್ ಪತಿತೋ ಮೈ ಹಿ ಆಕರ್ ಪಾವನ್ ಬನಾತಾ ಹೂ. ತಾವೆಲ್ಲ ಮಕ್ಕಳೀಗ ಪತಿತರಾಗಿದ್ದೀರಿ, ಬಾಬಾನೇ ಬಂದು ಪಾವನ ಮಾಡ್ತಿದ್ದಾರೆ. ತೋ ಆತ್ಮ ಜೋ ಪತಿತ್ ಬನಿ ಹೋ ಅಬ್ ಸಿರ್ಫ್ ತುಮ್ ಮುಜೆ ಪತಿತ್ ಪಾವನ್ ಕೋ ಯಾದ್ ಕರೋ. ತಾವೆಲ್ಲ ಆತ್ಮಗಳು ಪತಿತರಾಗಿರುವ ಕಾರಣ ಈಗ ಒಬ್ಬ ನನ್ನ ಪತಿತ ಪಾವನನನ್ನೇ ನೆನಪು ಮಾಡಿ. ಮುಜೆ ಸುಪ್ರೀಂ ಆತ್ಮ ಕಹ ದೇತೆ ಹೇ. ನನಗೆ ಸುಪ್ರೀಂ ಅಂತೇಳಿನೇ ಕರೀತಾರೆ, ಸುಪ್ರೀಂ ತಂದೆ ಅಂತ ಕೂಡ ಕರೀತಾರೆ. ಇಸ್ಮೇ ಕುಚ್ ಬಿ ಮಾಂಗ್ನೆ ಕಿ ದರ್ಕಾರಿ ನಹಿ. ಇದರಲ್ಲಿ ಬೇಡುವ ಅವಶ್ಯಕತೆ ಇಲ್ಲ. ತುಮ್ನೆ ಭಕ್ತಿ ಮಾರ್ಗ ಮೇ ಆಧಾ ಕಲ್ಪ ಮಾಂಗ್ ಹಿ ಮಾಂಗೆ ಹೇ, ಮಿಲಾ ಕುಚ್ ಬಿ ನಹಿ. ಭಕ್ತಿ ಮಾರ್ಗದಲ್ಲಿ ಎಷ್ಟು ಬೇಡ್ತಾ ಬಂದಿದ್ದೀರಿ, ಏನು ಕೂಡ ಸಿಗ್ಲಿಲ್ಲ. ಆದ್ರೆ ಬಾಬಾ ಹೇಳ್ತಿದ್ದಾರೆ, ಈಗ ಬೇಡ್ಬೇಡಿ, ಕೇವಲ ನೆನಪಿನ ಯಾತ್ರೆಯಲ್ಲಿ ಅಭಿ ಮಾಂಗ್ನಾ ಬಂದ್ ಕರೋ. ಈಗ ಬೇಡುವುದನ್ನ ನಿಲ್ಲಿಸ್ಬಿಡಿ. ಹಮ್ ಆಪೆ ಹಿ ತುಮ್ಕೋ ದೇತಾ ರಹತಾ ಹೂ. ನಾನಂತೂ ನಿಮ್ಗೆ ನಾನಾಗಿಯೇ ಎಲ್ಲವನ್ನ ಕೊಡ್ತಾ ಹೋಗ್ತೀನಿ. ಮಕ್ಕಳಿಗಾಗಿ ಏನ್ ಬೇಕು ಏನ್ ಬೇಡ, ಸುಖವಾಗಿರ್ಲಿಕ್ಕೆ ಏನೇನ್ ಕೊಡ್ಬೇಕು ಎಲ್ಲ ನಾನು ಕೊಡ್ತಾ ಹೋಗ್ತೀನಿ. ನಾವು ಕೇವಲ ನೆನಪಿನಲ್ಲಿರ್ರಿ ಅಂತ ಹೇಳಿ ಬಾಬಾ ಹೇಳ್ತಾರೆ. ಯಾಕೆಂದ್ರೆ ತಂದೆ ತಾಯಿಗೆ ಗೊತ್ತಿರುತ್ತೆ ಮಕ್ಕಳಿಗೆ ಏನ್ ಕೊಡಿಸ್ಬೇಕು ಏನಿಲ್ಲ, ಯಾವಾಗ ಹಸ್ವಾಯ್ತು ಅವ್ರಿಗೆ ಏನೇನ್ ಬೇಕಾಗ್ತವೆ. ಹಾಗೆ ಬಾಬಾ ಹೇಳ್ತಾರೆ, ನಾವು ಮಕ್ಕಳಿಗೆ ನನ್ಗೆ ಗೊತ್ತಿದೆ ತಮ್ಗೆ ಏನೇನ್ ಕೊಡ್ಬೇಕು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಾಪ್ ಕಾ ಮಾನ್ನೆ ಸೆ ಹಿ ವರ್ಷ ತೋ ಮಿಲ್ತಾ ಹಿ ಹೇ. ಬಾಬಾರವ್ರನ್ನ ತಿಳ್ಕೊಂಡ್ರೆ ಸಾಕು ತಮ್ಗೆ ಆಸ್ತಿ ಸಿಗುತ್ತೆ. ಜೋ ಬಡೇ ಬಚ್ಚೆ ಹೋತೆ ಹೇ ಯಹಾ ಜಟ್ ಬಾಪ್ ಕೋ ಸಮಜ್ ಲೇತೆ ಹೇ. ಯಾರು ದೊಡ್ಡ ವ್ಯಕ್ತಿಗಳಿರ್ತಾರೆ, ಬುದ್ಧಿವಂತ ಮಕ್ಕಳಿರ್ತಾರೆ, ತಂದೆಯನ್ನ ಬೇಗ ತಿಳ್ಕೊಳ್ತಾರೆ. ಬಾಪ್ ಕಾ ವರ್ಷ ಹಿ ಸ್ವರ್ಗ ಕಿ ಬಾದಶಾಹಿ 21 ಪೀಡಿ ಚಲ್ತಿ ಹೇ. ಬಾಬಾರವರ ಆಸ್ತಿ ಅಂದ್ರೇನೆ 21 ಜನ್ಮಗಳಿಗಾಗಿ ಸಿಗುವಂತದ್ದಾಗಿದೆ. ಯಹ ತೋ ತುಮ್ ಜಾನ್ತೆ ಹೋ. ಜಬ್ ನರ್ಕವಾಸಿ ಹೇ ತೋ ಈಶ್ವರ್ ಅರ್ಥ ದಾನ ಪುಣ್ಯ ಕರ್ತೆ ಸೆ आधा कल्प के लिए सुख आधा कल्प के लिए सुख मिलता है. ಹೀಗೆ ಭಕ್ತಿಯಲ್ಲಿದ್ದಾಗ, ನರಕವಾಸಿ ಇದ್ದಾಗ ಬಾಬಾ ಹೇಳ್ತಿದ್ದಾರೆ, ತಾವು ಈಶ್ವರಾರ್ಥವಾಗಿ ಎಷ್ಟೊಂದು ದಾನ ಪುಣ್ಯವನ್ನ ಮಾಡ್ತಾ ಅಲ್ಪ ಕಾಲಕ್ಕಾಗಿ ಸುಖವನ್ನ ಪಡ್ಕೊಳ್ತಾ ಇದ್ರಿ. ಮನುಷ್ಯ ಧರ್ಮೋ ಬಿ ನಿಕಲ್ತೆ ಹೇ ಅಕ್ಸರ್ ಕರ್ಕೆ ವ್ಯಾಪಾರಿ ಲೋಗ್ ನಿಕಲ್ತೆ ಹೇ. ಮನುಷ್ಯರು ತಮ್ಮ ಸಂಪಾದನೆಯಲ್ಲಿ ಒಂದಿಷ್ಟು ಧರ್ಮ ಕಾರ್ಯಕ್ಕೆ ಅಂತ ಹೇಳಿ ಎತ್ತಿಡ್ತಾರೆ. ಹಾಗಾಗಿ ಅದರಲ್ಲಿ ವಿಶೇಷವಾಗಿ ವ್ಯಾಪಾರಿ ಜನರು ಧರ್ಮ ಕಾರ್ಯಕ್ಕಾಗಿ ದಾನ ಪುಣ್ಯಕ್ಕಾಗಿ ಅಂತ ಹೇಳಿ ಎತ್ತಿಡ್ತಾರೆ. ತೋ ವ್ಯಾಪಾರಿ ಹೋಂಗೆ ಯಹ ಕಹೆಂಗೆ ಹಮ್ ಬಾಪ್ ಸೆ ವ್ಯಾಪಾರ ಕರ್ನೆ ಆಯೇ ಹೇ. ಈಗ ತಾವು ವ್ಯಾಪಾರಿಗಳು, ಈಗ ತಿಳ್ಕೊಳ್ಬೇಕು ನಾವು ಬಾಬಾರವ್ರ ಜೊತೆಗೆ ಈಗ ಈ ಜ್ಞಾನ ರತ್ನಗಳ ವ್ಯಾಪಾರ ಮಾಡ್ಲಿಕ್ಕೆ ಬಂದಿದ್ವಿ. ಬಚ್ಚೆ ಬಾಪ್ ಸೆ ವ್ಯಾಪಾರ ಕರ್ತೆ ಹೇನ
ಮಕ್ಕಳು ತಂದೆ ಜೊತೆಗೆ ವ್ಯಾಪಾರ ಮಾಡ್ತಾ ಇದ್ರಿ, ಜ್ಞಾನ ರತ್ನಗಳನ್ನ ಕೊಂಡ್ಕೊಳ್ತಾ ಇದ್ರಿ, ಬೇರೆಯವ್ರಿಗಾಗಿ ಕೊಡ್ತಾ ಇದ್ದೀರಿ. ಹೀಗೆ ಬಾಬಾ ಹೇಳ್ತಿದ್ದಾರೆ. बाप की प्रॉपर्टी लेकर फिर उसकी श्राद्ध आदि खिलाते हैं, दान पुण्य करते हैं, धर्मशाल मंदिर आदि बनाते हैं, उसमें उस पर भी बाप का नाम रखेंगे, क्योंकि जिससे प्रॉपर्टी मिली है उनके लिए ही जरूर करना चाहिए. ಹೇಗೆ ಲೌಕಿಕದಲ್ಲೂ ತಂದೆ ಏನಾದ್ರೂ ತಂದೆಯಿಂದ ಹೆಚ್ಚು ಆಸ್ತಿ ಸಿಕ್ಕಿತ್ತು ಅಂದ್ರೆ ತಂದೆ ಶರೀರ ಬಿಟ್ಟಾಗ ಅವ್ರಿಗೆ ಶ್ರಾದ್ದ ಮಾಡ್ತಾರೆ, ಅನೇಕರಿಗೆ ದಾನ ಪುಣ್ಯ ಮಾಡ್ತಾರೆ, ಅವರ ಹೆಸರಿನಲ್ಲಿ ಧರ್ಮಶಾಲೆ ಮಂದಿರಗಳನ್ನ ಕಟ್ಟುತ್ತಾರೆ, ಕಟ್ಟಿ ಅದರ ಹೆಸರಿಗೆ ಅದಕ್ಕೆ ತಂದೆ ಹೆಸರನ್ನ ಇಡ್ತಾರೆ. ಯಾಕೆ ಅಂದ್ರೆ ಆ ತಂದೆಯಿಂದ ಹೆಚ್ಚಿನ ಆಸ್ತಿ ಸಿಕ್ಕಿತ್ತು, ಅದಕ್ಕಾಗಿ ತಂದೆ ಹೆಸರು ಉಳಿಲಿ, ಪ್ರಸಿದ್ಧಿ ಆಗ್ಲಿ ಅಂತ ಹೇಳಿ ಈ ರೀತಿಯಾಗಿ ಮಾಡ್ತಾರೆ. ವಾಹಿ ಸೌ ಸೌದಾ ಹೋಗಯ, ಅದಂತೂ ವ್ಯಾಪಾರ ಆಯ್ತು. ಯ ಸಬ್ ಹೇ ಜಿಸ್ಮಾನಿ ಬಾತೆ, ಇದೆಲ್ಲವೂ ಲೌಕಿಕದ ಶಾರೀರದ ಮಾತಾಯ್ತು. ಅಭಿ ಬಾಪ್ ಕಾತೆ ಹೇ ಬೀತಿಗೂ ಚಿತ್ವಾ ನಹಿ, ಕಳೆದು ಹೋದಕ್ಕೆ ಯಾವುದಕ್ಕೂ ಪಶ್ಚಾತ್ತಾಪ ಪಡ್ಬೇಡಿ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಕಳೆದು ಹೋದ ಯಾವ ಮಾತಿಗೂ ಪಶ್ಚಾತ್ತಾಪ ಪಡ್ಬೇಡಿ. ಉಲ್ಟಿ ಸುಲ್ಟಿ ಕೊಯಿ ಬಾತ್ ಸುನೋ ನಹಿ, ಉಲ್ಟಾ ಸುಲ್ಟಾ ಮಾತುಗಳು ಯಾವುದನ್ನು ಕೇಳ್ಬೇಡಿ ಅಂತ ಬಾಬಾ ಹೇಳ್ತಿದ್ದಾರೆ. ಉಲ್ಟಿ ಸುಲ್ಟಿ ಕೊಯಿ ಪ್ರಶ್ನೆ ಪೂಛೆ ತೋ ಬೋಲೋ, ಇನ್ ಬಾತೋ ಮೇ ಜಾನೆ ಕಿ ದರ್ಕಾರಿ ನಹಿ. ಯಾರಾದ್ರೂ ಉಲ್ಟಾ ಸುಲ್ಟಾ ಮಾತುಗಳನ್ನ ಹೇಳಲಿಕ್ಕೆ ಬರ್ತಾರೆ ಅಂದ್ರೆ ಅವ್ರಿಗೆ ಹೇಳಿ, ಇಂಥ ಮಾತಲ್ಲಿ ಹೋಗುವ ಅವಶ್ಯಕತೆ ಇಲ್ಲ, ಸುಮ್ನೆ ನಮ್ಮ ಬುದ್ಧಿ ಹೊಲಸಾಗುತ್ತೆ, ನಮ್ಮ ಬುದ್ಧಿ ಕೆಟ್ಟೋಗುತ್ತೆ, ಇದ್ರ ಅವಶ್ಯಕತೆ ಇಲ್ಲ ಅಂತ ಹೇಳಿ ತಿಳ್ಕೊಂಬಿಡಿ. ತುಮ್ ಪೆಹ್ಲೆ ಬಾಪ್ಕೋ ಯಾದ್ ಕರೋ, ಮೊದಲು ನೀವು ತಂದೆಯನ್ನ ನೆನಪು ಮಾಡಿ. ಇವರ ಮಾತುಗಳಲ್ಲಿ ಹೋಗುವುದಕ್ಕಿಂತ ಬುದ್ಧಿಯಲ್ಲಿ ತಂದೆಯನ್ನು ಬಾಬಾ ತಿಳಿಸ್ತಾ ಇದ್ರೆ ಬುದ್ಧಿಯಿಂದ ತಂದೆಯನ್ನ ನೆನಪು ಮಾಡಿ ಅಂತ ಹೇಳಿ ತಿಳಿಸ್ಬೇಕಾಗಿದೆ. इन बातों में जाने की दरकार ही नहीं. भारत का प्राचीन राजयोग नामी ग्रामी है. जितना याद करेंगे दैवी गुणदार ಪದ ಪಾಯಂಗೆ. ಎಷ್ಟೆಷ್ಟು ಬಾಬಾರವ್ರನ್ನ ನೆನಪು ಮಾಡ್ತೀರಿ, ದೈವಿ ಗುಣಗಳನ್ನ ಧಾರಣೆ ಮಾಡ್ಕೊಳ್ತೀರಿ, ಅಷ್ಟಷ್ಟು ಪದವಿ ಶ್ರೇಷ್ಠ ಆಗುತ್ತೆ. ಹಿ ಯೂನಿವರ್ಸಿಟಿ, ಬಾಬಾ ಹೇಳ್ತಾರೆ ಇದಂತೂ ವಿಶ್ವವಿದ್ಯಾಲಯ. ಏನ್ ಅಬ್ಜೆಕ್ಟ್ ಕ್ಲಿಯರ್ ಹೇ, ತಾವು ಏನಾಗ್ಬೇಕು, ಇದರ ಗುರಿ ಉದ್ದೇಶ ಏನು ಸ್ಪಷ್ಟ ಗೊತ್ತಾಗಿದೆ. ಪುರುಷಾರ್ಥಕರ್ ಐಸೆ ಬನ್ನಾ ಹೇ, ಇಂತಹ ಪುರುಷಾರ್ಥ ಮಾಡ್ಬೇಕು, ಇದೇ ರೀತಿ ದೇವತೆಗಳೇ ಆಗ್ಬೇಕು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. दैवी गुण धारण करना है, किसी की दुख नहीं देना है कोई भी. ಬಾಬಾ ಹೇಳ್ತಾರೆ ದುಃಖ ಯಾರಿಗೂ ಕೊಡ್ಬೇಡ್ದು. ಅದರಲ್ಲಿ ವಿಶೇಷವಾಗಿ ದುಃಖದಲ್ಲಿ ಅನೇಕ ಪ್ರಕಾರಗಳಿದ್ದಾವೆ. ಯಾವ ಪ್ರಕಾರದ್ದು ದುಃಖ ಕೊಡ್ಬೇಡಿ. ತನುವಿನಿಂದಲೂ ದುಃಖ ಕೊಡ್ಬೇಡಿ, ಮನಸ್ಸಿನಿಂದಲೂ ದುಃಖ ಕೊಡ್ಬೇಡಿ, ಕರ್ಮದಿಂದಲೂ ಯಾರಿಗೂ ದುಃಖ ಕೊಡ್ಬೇಡಿ, ನಡವಳಿಕೆಯಿಂದಲೂ ಯಾರಿಗೂ ದುಃಖ ಕೊಡ್ಬೇಡಿ. ಹೀಗೆ ಬಾಬಾ ಹೇಳ್ತಾರೆ ಯಾವ ಪ್ರಕಾರದ ದುಃಖವನ್ನ ಕೊಡ್ಬೇಡಿ. ಕೆಲವರು ಸಂಕಲ್ಪದಿಂದಲೂ ಕೂಡ ದುಃಖ ಕೊಡ್ತಾರೆ, ಅದನ್ನು ಕೊಡ್ಬಾರ್ದು ಅಂತ ಬಾಬಾ ಹೇಳ್ತಿದ್ದಾರೆ. ದುಃಖ ಹರ್ತ ಸುಖ ಕರ್ತ ಬಾಪ್ ಬಚ್ಚೋಕೋ, ಬಚ್ಚೋ ಹೋನ, ತಾವು ಕೂಡ ದುಃಖ ಹರ್ತ ಸುಖ ಕರ್ತಾರೂ ಆಗಿದ್ದೀರಿ, ತಂದೆ ಸಮಾನರಿದ್ದೀರಿ. सो तो सर्विस में मालूम पड़ेगा. बहुत नए नए भी आते हैं, 25-30 वर्ष वाले से 10-12 दिन की ಟೀಕೆ ಹೋ ಜಾತೆ ಹೇ. ಬಾಬಾ ಹೇಳ್ತಾರೆ ಸೇವೆಯಲ್ಲಿ ಸರ್ವಿಸ್ ನಲ್ಲಿ ಕೆಲವು ಮಕ್ಕಳು ಇಷ್ಟು ಮುಂದುವರಿತಾರೆ. 25-30 ವರ್ಷದ ಮಕ್ಕಳಿಗಿಂತಲೂ ಇತ್ತೀಚೆಗೆ ಬಂದಿರೋ ಮಕ್ಕಳು ಬಹಳ ತೀಕ್ಷ್ಣವಾಗಿ ಮುಂದೆ ಹೋಗ್ತಾರೆ. ತುಮ್ ಬಚ್ಚೋ ಕಿ ಸಿರ್ಫ್ ಆಪ್ ಸಮಾನ್ ಬನಾನಾ ಹೇ. ತಾವು ಮಕ್ಕಳು ಕೇವಲ ತಂದೆಯ ಸಮಾನ ಮಾಡ್ಬೇಕು, ತಂದೆಯ ಪರಿಚಯ ಕೊಡ್ಬೇಕಾಗಿದೆ. ಜಬ್ ತಕ್ ಬ್ರಾಹ್ಮಣ ನ ಬನೆ ತೋ ದೇವತಾ ಕೈಸೆ ಬನೆಂಗೆ. ಎಲ್ಲಿಯವರೆಗೂ ತಂದೆಯನ್ನ ತಿಳ್ಕೊಳ್ಳೋದಿಲ್ಲೋ, ಬ್ರಾಹ್ಮಣರಾಗೋದಿಲ್ವೋ, ಅಲ್ಲಿಯವರೆಗೆ ಆಸ್ತಿ ಹೇಗ್ ಸಿಗುತ್ತೆ ಅಂತ ಬಾಬಾ ಕೇಳ್ತಾರೆ. ದೇವತಾ ಹೇಗಾಗ್ತೀರಿ? ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ತೋ ಬ್ರಹ್ಮ ಹೈನಾ, ಜೋ ಹೋಕರ್ ಜಾತೆ ಹೇ ಉನ್ಕಿ ಗಾಯನ್ ಕರ್ತೆ ರಹತೆ ಹೇ. ಯಾರೆಲ್ಲ ಇದ್ದು ಹೋಗಿದ್ರು ಅವರಿಗಾಗಿನೇ ಗಾಯನಗಳು ನಡೀತಾವೆ ಅಂತ ಹೇಳಿ ಬಾಬಾ ದೇವತೆಗಳು
ಗಾಯನ. ಪ್ರೆಸೆಂಟ್ ಅಲ್ಲಿ ಇರೋರ್ದು ಗಾಯನ ಇರಲ್ಲ, ಯಾರು ಇದ್ದು ಹೋಗಿರ್ತಾರೆ ಅವ್ರದ್ದು ಗಾಯನ ನಡೀತೆ. ಫಿರು ಜರೂರ್ ವಹಾ ಆಯೇಗಾ, ಹಾಗಾದ್ರೆ ಮತ್ತೆ ಅವರು ಪುನಃ ಬರೋರಿದ್ದಾರೆ. ಜೋ ಬಿ त्योहार आदि गाया जाता है सब होकर गए है. ಏನೆಲ್ಲ ಹಬ್ಬ ಹರಿದಿನಗಳನ್ನ ಆಚರಣೆ ಮಾಡ್ತೀರಿ ಅದೆಲ್ಲವೂ ಆಗಿ ಹೋಗಿದೆ, ಫಿರು ಹೋಗ. इस समय सब त्योहार हो रहा है, रक्षा बंधन, दशहरा आदि सब ರಾಜ್ ಬಾಬ್ ಸಮझाते हैं. ಏನೆಲ್ಲ ಹಬ್ಬಗಳನ್ನ ಆಚರಣೆ ಮಾಡ್ತೀರಿ, ಏನೆಲ್ಲ ವಿಧಿಗಳಿದ್ದಾವೆ ಅದರದ ರಹಸ್ಯವನ್ನ ಬಾಬಾ ಹೇಳಿದ್ದಾರೆ. ರಕ್ಷಾ ಬಂಧನ ಅಂದ್ರೆ ಯಾವುದು, ದಶಹಾರ ಅಂದ್ರೆ ಯಾವುದು, ವಿಜಯದಶಮಿ ಅಂದ್ರೆ ಯಾವುದು, ಹೀಗೆ ಬಾಬಾ ಎಲ್ಲದರದ್ದು ರಹಸ್ಯವನ್ನ ತಿಳಿಸಿದ್ದಾರೆ. ಬಾಪ್ಗೆ ಬಚ್ಚೆ ಹೋ ತೋ ಪಾವನ್ ಬಿ ಜರೂರ್ ಬನ್ನ ಹೇ. ಬಾಬಾ ಹೇಳ್ತಿದ್ರು ತಂದೆಗೆ ಮಕ್ಕಳಾಗ್ತೀರಂದ್ರೆ ಅರ್ಥ ಅವಶ್ಯವಾಗಿ ಪಾವನರಾಗ್ತೀರಿ. ಪತಿತ ಪಾವನ್ ಬಾಪ್ಕೋ ಬುಲಾತೆ ಹೇ ತೋ ಬಾಪ್ ರಾಸ್ತಾ ಬತಾತೆ ಹೇ. ಪತಿತ ಪಾವನ ತಂದೆಯನ್ನ ಕರೆದಿದ್ದೀರಿ, ಅವ್ರು ಬರ್ತಾರೆ ಅಂದ್ರೆ ಅರ್ಥ ತಾವು ಮಕ್ಕಳಿಗೆ ಮಾರ್ಗವನ್ನ ತೋರಿಸ್ತಾ ಇದ್ದಾರೆ, ದಾರಿ ತೋರಿಸ್ಲಿಕ್ಕೆ ಬಂದಿದ್ದಾರೆ. ಕಲ್ಪ ಕಲ್ಪ ಜಿಸ್ನೆ ವರ್ಷ ಲಿಯಾ ಹೇ ವಹಿ ಅಕ್ಯುರೇಟ್ ಚಲ್ತೆ ರಹತೆ ಹೇ. ಕಲ್ಪದ ಹಿಂದೆ ಯಾರು ತಂದೆಯಿಂದ ಆಸ್ತಿ ತೆಗೆದುಕೊಂಡಿದ್ರು, ಯಾವ ರೀತಿ ಪುರುಷಾರ್ಥ ಮಾಡಿದ್ರು ಅದೇ ರೀತಿ ಈಗಲೂ ಕೂಡ ಮಾಡ್ತಾರೆ. ತುಂಬಿ ಸಾಕ್ಷಿ ಹೋಕರ್ ದೇಖ್ತೆ ಹೋ, ತಾವು ಮಕ್ಕಳು ಸಾಕ್ಷಿಯಾಗಿ ನೋಡ್ತಾ ಹೋಗ್ತಿದ್ದೀರಿ. बाप दादा भी साक्षी होकर देखते हैं. यह एक ऊंच पद पा सकते हैं. इनके ಕ್ಯಾರೆಕ್ಟರ್ಸ್ ಐಸೆ ಹಿ ಹೇ. ಬಾಬಾ ಹೇಳ್ತಿದ್ದಾರೆ ಯಾರ್ಯಾರು ಶ್ರೇಷ್ಠ ಪದವಿ ಪಡ್ಕೊಳ್ತಾರೆ ಅವರ ವ್ಯಕ್ತಿತ್ವ ಅದೇ ರೀತಿ ಇದೆ, ಯಾರು ಕನಿಷ್ಠ ಪದವಿ ಪಡ್ಕೊಳ್ತಾರೆ ಅವರ ವ್ಯಕ್ತಿತ್ವ ಅವರ ಪುರುಷಾರ್ಥ ಅದೇ ರೀತಿಯಾಗಿ ಆಗ್ತಾ ಇದೆ. ಎಲ್ಲವನ್ನ ಬಾಬಾ ಸಾಕ್ಷಿಯಾಗಿ ನೋಡ್ತಾ ಹೋಗ್ತಾರೆ, ತಾವು ಸಾಕ್ಷಿಯಾಗಿ ನೋಡ್ತಾ ಹೋಗಿ. ಟೀಚರ್ ಕೋ ತೋ ಸಬ್ ಮಾಲೂಮ್ रहता है ना, किसी को आप समान बनाते हैं, किसी को समय याद में रहते हैं. ಬಾಬಾ ಹೇಳ್ತಾರೆ ಓದಿಸುವ ಶಿಕ್ಷಕರಿಗೆ ಗೊತ್ತಾಗತ್ತೆ ಯಾರ್ಯಾರು ಸೇವೆ ಮಾಡ್ತಾರೆ, ಯಾರ್ಯಾರು ಚೆನ್ನಾಗಿ ಓದ್ತಿದ್ದಾರೆ, ಯಾರ್ಯಾರು ತಮ್ಮ ಸಮಾನರನ್ನಾಗಿ ಮಾಡ್ಕೊಳ್ತಿದ್ದಾರೆ, ಯಾರ್ಯಾರ್ದು ಬುದ್ಧಿ ಹೇಗಿದೆ ಎಲ್ಲನೂ ಗೊತ್ತಾಗತ್ತೆ. ಪೆಹಲೆ ತೋ ಬುದ್ಧಿ ಮೇ ಯಹ ಯಾದ್ ರಖನಾ ಚಾಹಿಯೆ ಕಿ ಗಾಡ್ ಫಾದರ್ಲಿ ಯೂನಿವರ್ಸಿಟಿ ಹೇ. ಮುಖ್ಯವಾಗಿ ಈ ಮಾತು ನೆನಪಿರ್ಲಿ, ಇದು ಗಾಡ್ ಫಾದರ್ಲಿ ಯೂನಿವರ್ಸಿಟಿ ಆಗಿದೆ, ಈಶ್ವರೀಯ ವಿಶ್ವವಿದ್ಯಾಲಯ ಆಗಿದೆ. ಯೂನಿವರ್ಸಿಟಿ ಹಿ ಹೇ ನಾಲೆಜ್ ಲಿಯೇ. ಈ ವಿಶ್ವವಿದ್ಯಾಲಯ ಇರುವುದೇ ಜ್ಞಾನ ಕೊಡುವುದಕ್ಕಾಗಿ. ಯಹ ಹಿ ಹದ್ ಕಿ ವಹ ಹಿ ಹದ್ ಕಿ ಯೂನಿವರ್ಸಿಟಿ, ಯಹ ಹಿ ಬೇಹದ್ ಕಿ. ಬಾಬಾ ಹೇಳ್ತಿರೋದು ಹೊರಗಡೆ ಇರೋ ಎಲ್ಲ ಶರೀರಧಾರಿ ಹದ್ದಿನ ಯೂನಿವರ್ಸಿಟಿಗಳು ಈ ಒಂದು ಜನ್ಮಕ್ಕಾಗಿ ತಮ್ಗೆ ಓದಿಸ್ತಾ ಇದ್ದಾವೆ. ಆದ್ರೆ ಇದಂತೂ ಬೇಹದ್ದಿನ ಯೂನಿವರ್ಸಿಟಿ ಆಗಿದೆ, ಜನ್ಮ ಜನ್ಮಾಂತರಕ್ಕೆ ಪದವಿ ಪ್ರಾಪ್ತಿ ಮಾಡಿಕೊಡುವ ವಿಶ್ವವಿದ್ಯಾಲಯವಾಗಿದೆ. ದುರ್ಗತಿ ಸೇ ಸದ್ಗತಿ, ಹೆಲ್ ಸೆ ಹೆವೆನ್ ಬನಾನೆ ವಾಲೆ ಏಕ್ ಹಿ ಬಾಪ್ ಹೇ. ಹೀಗೆ ದುರ್ಗತಿಲಿ ಇದ್ದವ್ರನ್ನ ಸದ್ಗತಿಯಲ್ಲಿ ಕರ್ಕೊಂಡು ಹೋಗ್ತಾರೆ. ಬಾಬಾ ಹೇಳ್ತಾರೆ ನರಕದಲ್ಲಿ ಇರೋರ್ನ ಸ್ವರ್ಗದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ತಂದೆ ಆಗಿದ್ದಾರೆ. ಬಾಪ್ ಕಿ ದೃಷ್ಟಿ ಸೋ ಸಬ್ ಆತ್ಮೋ ಕಿ ತರಫ್ ಜಾತೆ ಹೇ. ಬಾಬಾರವರ ದೃಷ್ಟಿ ಅಂತೂ ಇಡೀ ಜಗತ್ತಿನ ಮೇಲಿರುವ ಎಲ್ಲಾ ಆತ್ಮಗಳ ಮೇಲೆ ಹೋಗುತ್ತೆ. ಸಬ್ಕಾ ಕಲ್ಯಾಣ ಕರ್ನಾ ಹೇ. ಬಾಬಾರವರಿಗೆ ಈ ಉದ್ದೇಶ ಈ ಇಚ್ಛೆ ಇದೆ, ಎಲ್ಲರ ಕಲ್ಯಾಣ ಮಾಡ್ಬೇಕು, ಎಲ್ಲಾ ಆತ್ಮಗಳ ಉದ್ಧಾರ ಮಾಡ್ಬೇಕಾಗಿದೆ. ವಾಪಿಸ್ ಲೇ ಜಾನಾ ಹೇ, ಎಲ್ಲರನ್ನ ಕಲ್ಯಾಣ ಮಾಡಿ ಜೊತೆಗೆ ಕರ್ಕೊಂಡು ಹೋಗ್ಬೇಕಾಗಿದೆ. ನ ಸಿರ್ಫ್ ತುಮ್ಕೋ ಪರಂತು ಸಾರೆ ವರ್ಲ್ಡ್ ಕಿ ಆತ್ಮೋ ಕೋ ಯಾದ್ ಕರ್ತೆ रहेंगे. ಕೇವಲ ತಾವು ಮಕ್ಕಳಷ್ಟೇ ನೆನಪು ಮಾಡ್ತಾ ಇಲ್ಲ ತಂದೆಯನ್ನ, ಇಡೀ ಪ್ರಪಂಚನೇ ನೆನಪು ಮಾಡ್ತಾ ಇದೆ. ಅವರವರ ಧರ್ಮದಲ್ಲಿ ಅವರವರ ಭಾಷೆಗೆ ತಕ್ಕಂತೆ ಎಲ್ಲರೂ ಭಗವಂತನನ್ನ ಕರೀತಿದ್ದಾರೆ, ನೆನಪು ಮಾಡ್ತಿದ್ದಾರೆ. ಹಾಗಾಗಿ ಬಾಬಾರವ್ರಿಗೆ ಎಲ್ಲಾ ಆತ್ಮಗಳ ಮೇಲೆ ದೃಷ್ಟಿ ಹೋಗ್ತಾ ಇದೆ. ಉಸ್ಕೆ ಪಡಾತೆ ಬಚ್ಚೋಂ ಕೋ ಹೇ. ಅವರ ವಿದ್ಯೆ ಅಂತೂ ತಾವು ಮಕ್ಕಳಿಗಾಗಿನೇ ಓದಿಸ್ತಾ ಇದ್ದಾರೆ. ಯಹ ಬಿ ಸಮಸ್ತೆ ಹೋ ಜೈಸೆ ನಂಬರ್ ವಾರ್ ಜೋ ಆಯೇ ಹೇ ವಹಾ ಫಿರ್ ಆಯಂಗೆ. ಯಾರ್ಯಾರು ನಂಬರ್ ವಾರ್ ಆಗಿ ಜ್ಞಾನದಲ್ಲಿ ಬಂದಿದ್ರು ಮತ್ತೆ ಅವರು ಅದೇ ರೀತಿಯಾಗಿ ಬರ್ತಾರೆ, ಅದೇ ರೀತಿ ಪುರುಷಾರ್ಥ ತೆಗೆದುಕೊಳ್ತಾರೆ. ಸಬ್ ಆತ್ಮಾಯೇ ನಂಬರ್ ವಾರ್ ಆತಿ ಹೇ, ಸಬ್ ಕುಚ್ ತುಂಬಿ ನಂಬರ್ ವಾರ್ ಕೈಸೆ ಆಯಂಗೆ. ಬಾಬಾ ಹೇಳ್ತಿದ್ದಾರೆ ಯಾರ್ಯಾರು ಯಾವ್ಯಾವ ಸಮಯದಲ್ಲಿ ಜ್ಞಾನಕ್ಕೆ ಬರ್ಬೇಕು ಅವ್ರು ಅದೇ ರೀತಿಯಾಗಿ ಬರ್ತಾರೆ, ಅದೇ ರೀತಿಯಾಗಿ ಪುರುಷಾರ್ಥ ಮಾಡ್ತಾರೆ. ಬಾಬಾ ಹೇಳ್ತಿದ್ರಿ ತಾವು ಕೂಡ ಅದೇ ರೀತಿಯಾಗಿ ಬಂದಿದ್ರಿ. ಕಲ್ಪ ಪೆಹಲೆ ಜೋ ಹುವಾ ವಹಿ ಹೋಗ.
ಕಲ್ಪದ ಹಿಂದೆ ಏನಾಗಿತ್ತು ಅದೇ ರೀತಿ ಆಗೋದಿದೆ. ಯಾ ಬಿ ತುಮ್ಕೋ ಸಮझाया जाता है, ತುಮ್ ಫಿರ್ ಕೈಸೆ ನೈ ದುನಿಯಾ ಮೇ ಜಾಯಂಗೆ. ಮತ್ತೆ ಪುನಃ ತಾವು ಈಗ ಹೊಸ ಜಗತ್ತಿಗೆ ಹೇಗೆ ಹೋಗ್ತೀರಿ ಅದನ್ನು ಬಾಬಾ ಹೇಳ್ತಿದ್ದಾರೆ. ನಂಬರ್ ವಾರ್ ಜೋ ನೈ ದುನಿಯಾ ಮೇ ಆಯೇ ಹೇ ಉನ್ಕೋ ಹಿ ಸಮझाया जाता है. ನಂಬರ್ ವಾರ್ ಆಗಿ ಯಾರು ಸ್ವರ್ಗದಲ್ಲಿ ಹೋಗಿದ್ರಿ, ಹೊಸ ಜಗತ್ತಲ್ಲಿ ಹೋಗಿದ್ರಿ, ಅವ್ರಿಗೆ ಮತ್ತೆ ಅದೇ ರೀತಿಯಾಗಿ ಬಾಬಾ ತಿಳಿಸ್ತಾ ಇದ್ದಾರೆ. ತುಮ್ ಬಚ್ಚೋं को तुम बच्चे बाप को जानने से अपने धर्म को और सब धर्मों से ಸಾರೆ ಜಾಡ್ ಕೋ ಜಾನ್ ಜಾತೆ ಹೋ. ತಾವು ಮಕ್ಕಳು ಒಬ್ಬ ತಂದೆಯನ್ನ ತಿಳ್ಕೊಳ್ಳೋದ್ರಿಂದ ಇಡೀ ತಮ್ಮ ಧರ್ಮವನ್ನು ಜೊತೆಗೆ ಸರ್ವ ಧರ್ಮಗಳನ್ನು ಕೂಡ ತಿಳ್ಕೊಂಡಂಗೆ. ಬಾಬಾನ ತಿಳ್ಕೊಂಡ್ರೆ ಸರ್ವವನ್ನು ತಿಳ್ಕೊಂಡಂಗೆ ಅಂತ ಬಾಬಾ ಹೇಳ್ತಾರೆ. ಬಾಬಾನ ನೆನಪು ಮಾಡಿದ್ರೆ ಎಲ್ಲವನ್ನ ನೆನಪು ಮಾಡ್ದಂಗೆ ಹೀಗೆ ಬಾಬಾ ಹೇಳ್ತಿದೆ. ಇಸ್ಮೆ ಕುಚ್ ಬಿ ಮಾಂಗ್ನೆ ಕಿ ದರ್ಕಾರಿ ನಹಿ. ಅದು ಕೊಡು ಇದು ಕೊಡು ಬೇಡುವ ಅವಶ್ಯಕತೆ ಇಲ್ಲ, ಕೇವಲ ತಂದೆಯನ್ನ ನೆನಪು ಮಾಡ್ತಾ ಹೋಗಿ. ಆಶೀರ್ವಾದ ಬಿ ನಹಿ, ಬಾಬಾ ಹೇಳ್ತಾರೆ ಆಶೀರ್ವಾದ ಕೂಡ ಇಲ್ಲ. ಲಿಖತೆ ಹೇ ಬಾಬಾ ಯಾದ್ ದಯಾ ಕರೋ ಕೃಪಾ ಕರೋ. ಬಾಬಾರವ್ರಿಗೆ ಬರೀತಾರಂತೆ, ಬಾಬಾ ದಯೆ ತೋರ್ಸು ಕೃಪೆ ತೋರ್ಸು. ಬಾಪ್ ತೋ ಕುಚ್ ಬಿ ನಹಿ ಕರೆಂಗೆ. ಆ ರೀತಿ ಬರೀತೀರಿ ಕೂಗ್ತೀರಿ ಅಂದ್ರೆ ನಾನು ಏನು ಮಾಡೋದಿಲ್ಲ ಅಂತ ಬಾಬಾ ಹೇಳ್ತಾರೆ. ಬಾಪ್ ತೋ ಆಯೇ ಹೇ ರಾಸ್ತಾ ಬತಾನೆ. ಬಾಬಾ ಅಂತೂ ಬಂದಿರೋದು ಮಾರ್ಗ ತೋರಿಸೋದಕ್ಕಾಗಿ. ಡ್ರಾಮಾ ಮೇ ಮೇರಾ ಪಾರ್ಟ್ ಹಿ ಸಬ್ಕೋ ಪಾವನ್ ಬನಾನಾ ಹೇ. ಬಾಬಾ ಹೇಳ್ತಿದ್ದಾರೆ ನಾಟಕದಲ್ಲಿ ನನ್ನ ಪಾತ್ರನೇ ಇದೆ ಎಲ್ಲರನ್ನ ಪಾವನ ಮಾಡೋದು. ಎಸೆ ಹಿ ಪಾಠ ಬಜಾತಾ ಹೂಂ, ಅಂಥದ್ದೇ ಪಾತ್ರವನ್ನ ಮಾಡ್ತಾ ಇದ್ದೀನಿ. ಜೈಸೆ ಕಲ್ಪ 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 ಬಜಾಯಾ ಹೇ, ಜೋ ಫಾಸ್ಟ್ ಹುವಾ ಅಚ್ಚಾ ಯಾ ಬೂರಾ ಡ್ರಾಮಾ ಮೇ ಥಾ. ಯಾವುದು ಕಳೆದು ಹೋಗಿದೆ, ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬೋದು, ಅದು ನಾಟಕದಲ್ಲಿ ಅದೇ ರೀತಿ ಇತ್ತು ಅಂತ ಹೇಳಿ ಬಾಬಾ ಹೇಳ್ತಿದ್ರು. ಚಿಂತನ್ ಕೊಯಿ ಬಾತ್ ನಹಿ ಕರ್ನಾ ಹೇ. ಕಳೆದು ಹೋದುದಕ್ಕೆ ಯಾವುದು ಚಿಂತೆ ಮಾಡ್ಬೇಡಿ. ಬಾಬಾ ಹೇಳ್ತಿದ್ದಾರೆ ಚಿಂತಿಸ್ಬೇಡಿ, ಪಶ್ಚಾತ್ತಾಪ ಪಡಬೇಡಿ. ಆಗೆ ಬಡ್ತೇ ರಹನಾ ಹೇ. ನಾವಂತೂ ಸದಾ ಖುಷಿಯಲ್ಲಿ ಮುಂದುವರಿಬೇಕಾಗಿದೆ. ಹಿಂದೆ ಹಾಗಾಗಿತ್ತು ಹೀಗಾಗಿತ್ತು ಯಾವ ಚಿಂತೆ ಮಾಡಬೇಡಿ. ಯಹ ಬೇಹದ್ ಕಾ ಡ್ರಾಮಾ ಹೇನಾ, ಸಾರಾ ಚಕ್ರ ಪೂರಾ ಹೋಕರ್ ಫಿರ್ ರಿಪೀಟ್ ಹೋಗ. ಇಡೀ ಚಕ್ರ ಪೂರ್ಣ ಆಗಿ ಮತ್ತೆ ಪುನರಾವರ್ತನೆ ಆಗೋದು. ಜೋ ಜೈಸಾ ಪುರುಷಾರ್ಥ ಕರ್ತೆ ಹೇ ವೈಸೆ ಹಿ ಪದ್ ಪಾತೆ ಹೇ. ಯಾರ್ಯಾರು ಹೇಗೆ ಪುರುಷಾರ್ಥ ಮಾಡ್ತಿದಾರೋ ಅವ್ರು ಅಂಥದ್ದೇ ಪದವಿ ಪಡ್ಕೊಳ್ತಾರೆ. ಮಾಂಗನಾ ಕಿ ದರ್ಕಾರಿ ಹಿ ನಹಿ. ಇಂಥದ್ದೇ ಪದವಿ ಕೊಡಿ ಬಾಬಾ, ಹೀಗೆ ಪುರುಷಾರ್ಥ ಮಾಡಿಸಿ ಬಾಬಾ, ಹೀಗೆ ಮುಂದುವರಿಸಿ ಬಾಬಾ, ಬೇಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಭಕ್ತಿ ಮೇ ತುಮ್ನೆ ಅತಃ ಮಾಂಗಾ ಹೇ. ಭಕ್ತಿಯಲ್ಲಿ ಬಹಳ ಬೇಡಿದಿರಿ ಅಂತ ಹೇಳಿ ಬಾಬಾ ತಿಳಿಸ್ತಿದ್ದಾರೆ. ಅಭಿ पैसे खलास कर दिया है, या सब ಡ್ರಾಮಾ ಮೇ ನೂಂದು ಹುವಾ ಹೇ. ಹೀಗೆ ಭಕ್ತಿಯಲ್ಲಿ ಏನೆಲ್ಲ ಮಾಡಿದ್ರಿ, ಎಲ್ಲ ಖರ್ಚು ಮಾಡ್ಕೊಂಡಿದ್ರಿ, ಎಲ್ಲ ಕಳ್ಕೊಂಡಿದ್ರಿ ಭಕ್ತಿ ಮಾಡಿ, ಅದು ಕೂಡ ನಾಟಕದಲ್ಲಿತ್ತು ಅಂತ ಹೇಳಿ ಬಾಬಾ ಹೇಳ್ತಾರೆ. ಯಹ ಸಿರ್ಫ್ ಸಮझाते ಹೇ. ಬಾಬಾ ಕೇವಲ ಹೇಳ್ತಾ ಇದ್ದಾರೆ ಭಕ್ತಿಯಲ್ಲಿ ಹೀಗ್ ಮಾಡಿದ್ರಿ ಹಾಗ್ ಮಾಡಿದ್ರಿ ಎಲ್ಲ ಕಳ್ಕೊಂಡಿದ್ರಿ, ಅದು ನಾಟಕದಲ್ಲಿತ್ತು ಅದಕ್ಕಾಗಿ ತಿಳಿಸ್ತಾ ಇದ್ದೀನಿ. ಆಧಾ ಕಲ್ಬ ಭಕ್ತಿ ಕರೆ, शास्त्र पढ़ते कितने खर्चा होते कितने खर्चा होता है. अभी तो तुमको कुछ भी खर्चा करने की दरकारी नहीं. ಭಕ್ತಿಯಲ್ಲಿ ಶಾಸ್ತ್ರ ಓದುವುದಕ್ಕಾಗಿ, ಪೂಜೆ ವಿಧಿ ವಿಧಾನ ಮಾಡುವುದಕ್ಕಾಗಿ, ಮಂದಿರ ಕಟ್ಟುವುದಕ್ಕಾಗಿ ಎಷ್ಟು ಖರ್ಚಾಯ್ತು, ಆದ್ರೆ ಇಲ್ಲಂತೂ ಯಾವುದೇ ಖರ್ಚಿನ ಅವಶ್ಯಕತೆನೇ ಇಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಾಪ್ ತೋ ದಾತಾ ಹೇನಾ. ಬಾಬಾ ಅಂತೂ ನೀವು ಬೇಡ್ದೇನೆ ಕೊಡುವವರಾಗಿದ್ದಾರೆ. ಹೀಗೆ ಬಾಬಾ ಅಂತೂ ದಾತ ಆಗಿದ್ದಾರೆ. ದಾತಾಕೋ ದರ್ಕಾರಿ ದರ್ಕಾರಿ ನಹಿ ವಾತೋ ಆಯೇ ಹಿ ದೇನೆ ಕೆ ಲಿಯೆ. ಬಾಬಾರವ್ರಿಗೆ ಬೇಡುವ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ಅವ್ರು ಬಂದಿರೋದೇ ಕೊಡುವುದಕ್ಕಾಗಿ. ನಿಮ್ಗೆ ಪೂರ್ಣ ಆಯುಷ್ಯವಂತರನ್ನಾಗಿ ಮಾಡ್ತಾರೆ, ಸಂಪತ್ತಿವಂತರನ್ನಾಗಿ ಮಾಡ್ತಾರೆ, ಗುಣವಂತರನ್ನಾಗಿ ಮಾಡ್ತಾರೆ, ಒಳ್ಳೊಳ್ಳೆ ಸಂಬಂಧದಲ್ಲೇ ಕರ್ಕೊಂಡು ಹೋಗ್ತಾರೆ, ದುಃಖ ಕೊಡದೇ ಇರುವ ಸಂಬಂಧದಲ್ಲೇ ಕರ್ಕೊಂಡು ಹೋಗ್ತಿದ್ದಾರೆ. ಹಾಗಾಗಿ ನಾನು ಬಂದಿರೋದೇ ಕೊಡುವುದಕ್ಕಾಗಿ, ಮತ್ತೆ ಅದು ಕೊಡು ಇದು ಕೊಡು ಅಂತ ಹೇಳಿ ಬೇಡುವ ಅವಶ್ಯಕತೆ ಬೇಡ ಅಂತ ಬಾಬಾ ಹೇಳ್ತಾರೆ. ಐಸೆ ಮತ್ ಸಮझो ಕಿ ಹಮ್ನೆ ಶಿವಬಾಬಾಕ್ಕೆ ದಿಯಾ ಹೇ. ಈ ರೀತಿ ಎಂದು ತಿಳ್ಕೊಳ್ಬೇಡಿ ನಾನು ಶಿವಬಾಬಾರವ್ರಿಗಾಗಿ ಕೊಡ್ತಾ ಇದ್ದೀನಿ. ಇಲ್ಲ, ಅರೆ ಶಿವಬಾಬಾ ಸೆ ತೋ ಬಹುತ್ ಬಹುತ್ ಮಿಲ್ತಾ ಹೇ. ಬಾಬಾ ಹೇಳ್ತಾರೆ ನಿಮ್ಗೆ ಶಿವಬಾಬಾರವರಿಂದ ಬಹಳ ಬಹಳ ಸಿಗ್ತಾ ಇದೆ, ತಾವು ಕೊಡೋದಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ.
ತುಮ್ ಯಹ ಲೇನೆ ಆಯೆ ಹೋ, ತಾವು ಬಂದಿರೋದೇ ಇಲ್ಲಿ ತೆಗೆದುಕೊಳ್ಳುವುದಕ್ಕಾಗಿ. ಬಹಳಷ್ಟು ಕೊಡೋರಿದ್ದಾರೆ. 21 ಜನ್ಮಕ್ಕಾಗಿ ಇಡೀ ಕಲ್ಪದಲ್ಲಿ ಮುಕ್ಕಾಲು ಭಾಗದಷ್ಟು ಕೊಡುವುದಕ್ಕಾಗಿ ಬಂದಿದ್ದಾರೆ. ಈ ಒಂದು ಜನ್ಮದಲ್ಲಿ ತಾವೇನ್ ಕೊಡ್ತೀರಿ ಅಂತ ಹೇಳಿ ಬಾಬಾ ಕೇಳ್ತಿದ್ದಾರೆ. ಹಾಗಾಗಿ ತಾವು ಬಂದಿರೋದೇ ಇಲ್ಲಿ ತೆಗೆದುಕೊಂಡು ಹೋಗುವುದಕ್ಕಾಗಿ. टीचर के पास स्टूडेंट आने के लिए, स्टूडेंट लेने के लिए आते हैं. ಬಾಬಾ ಹೇಳ್ತಿದ್ರೆ ಶಿಕ್ಷಕರ ಹತ್ರ ವಿದ್ಯಾರ್ಥಿಗಳು ತೆಗೆದುಕೊಂಡು ಹೋಗುವುದಕ್ಕಾಗಿ ಬರ್ತಾರೆ, ಜ್ಞಾನ ತೆಗೆದುಕೊಂಡು ಹೋಗುವುದಕ್ಕಾಗಿನೇ ಬರ್ತಾರೆ. ಉಸ್ ಲೌಕಿಕ ಬಾಪ ಟೀಚರ್ ಗುರು ಸೇ ತೋ ತುಮ್ನೆ ಘಾಟಾ ಹಿ ಪಾಯಾ ಹೈ. ಆ ಲೌಕಿಕ ತಂದೆ, ಲೌಕಿಕ ಟೀಚರ್, ಲೌಕಿಕ ಗುರುವಿನಿಂದ ಬಹಳ ನಷ್ಟವನ್ನ ಅನುಭವಿಸಿದ್ರಿ. ಜನ್ಮಾಂತರದಿಂದ ಏನ್ ಬೇಡಿದ್ರಿ, ಏನ್ ಕೇಳಿದ್ರಿ ಎಲ್ಲ ನಷ್ಟ ಆಯ್ತು. अब बच्चों को श्रीमत पर चलना है, तभी ऊंच पद पाएंगे. ಈಗ ಬಾಬಾ ಹೇಳ್ತಿದ್ದಾರೆ ಎಲ್ಲ ಕಡೆ ನಷ್ಟನೇ ಆಗಿದೆ, ಮೋಸನೇ ಹೋಗಿದ್ದೀರಿ. ಈಗ ಬಾಬಾ ಹೇಳ್ತಿದ್ದಾರೆ ಶ್ರೀಮತದಂತೆ ನಡೀತಾ ಹೋಗಿ, ಆಗ ಶ್ರೇಷ್ಠರಾಗ್ತೀರಿ, ಶ್ರೇಷ್ಠ ಪದವಿ ಸಿಗುತ್ತೆ. ಶ್ರೀ ಬಾಬಾ ಹೇ ಡಬಲ್ ಶ್ರೀ ತುಮ್ ಬನಾತೆ ಹೇ ಮಾಂಗ್ ಸಿಂಗಲ್ ಶ್ರೀ. ಬಾಬಾ ಹೇಳ್ತಿದ್ದಾರೆ ಡಬಲ್ ಶ್ರೀ ಆಗಿರುವ ತಂದೆ ತಮ್ಮನ್ನ ಸಿಂಗಲ್ ಶ್ರೀ ಮಾಡ್ತಾ ಇದ್ದಾರೆ. ಶ್ರೀ ಲಕ್ಷ್ಮಿ ಶ್ರೀ ನಾರಾಯಣ್ ಕಹಾ ಜಾತಾ ಹೈ. ಶ್ರೀ ಲಕ್ಷ್ಮಿ ಶ್ರೀ ನಾರಾಯಣ್ ದೋ ಹೋ ಗಯೇನಾ. ಹೀಗೆ ಬಾಬಾ ಹೇಳ್ತಿದ್ದಾರೆ. ಶ್ರೀ ಲಕ್ಷ್ಮಿ ಶ್ರೀ ನಾರಾಯಣ 2 ಶ್ರೀ ಆದ್ವಲ್ವಾ ಅಂತ ಬಾಬಾ ಹೇಳ್ತಾರೆ. ವಿಷ್ಣು ಕೋ ಶ್ರೀ ಶ್ರೀ ಕಹೆಂಗೆ ಕ್ಯೂಕಿ ದೋ ಜಾಯಿಂಟ್ ಹೇ. ಹೀಗೆ ಬಾಬಾ ಹೇಳ್ತಿದ್ದಾರೆ ವಿಷ್ಣುಗೆ ಶ್ರೀ ಶ್ರೀ ಅಂತ ಹೇಳಿ ಹೇಳ್ತಾರೆ. ಆದ್ರೆ ವಿಷ್ಣುನಲ್ಲಿ ಇಬ್ರು ಇದ್ದಾರೆ, ಲಕ್ಷ್ಮಿ ಮತ್ತು ನಾರಾಯಣ. ಒಂದು ಶ್ರೀ ಲಕ್ಷ್ಮಿದ್ದು, ಇನ್ನೊಂದು ಶ್ರೀ ನಾರಾಯಣದ್ದು. ಹಾಗಾಗಿ ಜಾಯಿಂಟ್ ಅಲ್ಲಿ ಶ್ರೀ ಶ್ರೀ ಅಂತ ಹೇಳಿ ಹೇಳ್ತಾರೆ ಅಂತ ಬಾಬಾ ಹೇಳ್ತಿದ್ದಾರೆ. ಫಿರ್ ಬಿ ದೋನೋ ಕೋ ಬನಾತೆ ಕೋನ್ ಹೇ. ಹಾಗಾದ್ರೆ ಶ್ರೀ ಶ್ರೀ ಇಬ್ಬರನ್ನ ಯಾರು ಮಾಡಿದ್ರು? ಶ್ರೀ ಲಕ್ಷ್ಮಿಯನ್ನ, ಶ್ರೀ ನಾರಾಯಣನ್ನ. ಜೋ ಏಕ್ ಹಿ ಶ್ರೀ ಶ್ರೀ, ಅವ್ರನ್ನ ಶ್ರೀ ಶ್ರೀ ಮಾಡಿದ್ರು ಒಬ್ಬ ಶ್ರೀ ಶ್ರೀ ತಂದೆ, ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಲಕ್ಷ್ಮೀನಾರಾಯಣರನ್ನ ಶ್ರೀ ಶ್ರೀ ಮಾಡಿದ್ದಾರೆ. ಬಾಕಿ ಶ್ರೀ ಶ್ರೀ ತೋ ಕೊಯಿ ಹೊತೆ ನಹಿ. ಮತ್ತೆ ಬೇರೆ ಯಾರು ಕೂಡ ಶ್ರೀ ಶ್ರೀ ಇರೋದಿಲ್ಲ, ಒಬ್ಬ ಶಿವ ತಂದೆ ಬಿಟ್ರೆ. ಜಾಕರ್ ತೋ ಶ್ರೀ ಲಕ್ಷ್ಮಿ ಶ್ರೀ ನಾರಾಯಣ ಶ್ರೀ ರಾಮ ಸೀತಾ ಶ್ರೀರಾಮ ಯ ನಾಮ ರಖತೆ ಹೇ. ನಂತರ ಇದನ್ನೇ ಕಾಪಿ ಮಾಡ್ತಾರೆ, ದೇವತೆಗಳ ಹೆಸರುಗಳನ್ನ. ಶ್ರೀ ನಾರಾಯಣ, ಶ್ರೀ ಲಕ್ಷ್ಮಿ ಅಥವಾ ಶ್ರೀ ಲಕ್ಷ್ಮೀ ನಾರಾಯಣ, ಶ್ರೀ ರಾಧಾ ಸೀತಾರಾಮ, ಹೀಗೆ ಬಾಬಾ ಹೇಳ್ತಿದ್ದಾರೆ. ತೋ ಬಚ್ಚೋं को यह सब धारण करके ಖುಷಿ ಮೇ रहना है. ಈ ಎಲ್ಲಾ ಮಾತುಗಳನ್ನ ಧಾರಣೆ ಮಾಡ್ಕೊಂಡು ಖುಷಿಯಲ್ಲಿರ್ರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಆಜ್ಕಲ್ ಸ್ಪಿರಿಚುವಲ್ ಕ್ಲಾಸಸ್ ಬಿ ಹೋತಿ रहते हैं. ಬಾಬಾ ಹೇಳ್ತಾರೆ ಇತ್ತೀಚೆಗಂತೂ ಸ್ಪಿರಿಚುವಲ್ ಕ್ಲಾಸಸ್ಗಳಾಗ್ತಾ, ಆಧ್ಯಾತ್ಮಿಕ ಕ್ಲಾಸ್ಗಳು ಮಾಡ್ತಾರೆ. ಪರಂತು ಸ್ಪಿರಿಚುವಲ್ ಕ ಅರ್ಥ ನಹಿ ಸಮಜ್ತೆ. ಸ್ಪಿರಿಚುವಲ್ ಅಂದ್ರೆ ಏನು ಅನ್ನೋದು, ಅಧ್ಯಾತ್ಮ ಅಂದ್ರೆ ಏನ್ ಅನ್ನೋದು ಯಾರಿಗೂ ಗೊತ್ತಿಲ್ಲ. ರೂಹಾನಿ ನಾಲೆಜ್ ತೋ ಶಿವಾಯ ಏಕ್ ಕೊಯಿ ದೇನಾ ಸಕೆ. ಆತ್ಮಗಳ ಜ್ಞಾನ, ಆತ್ಮಗಳ ತಂದೆ, ಆತ್ಮಗಳ ರಹಸ್ಯ ತಂದೆ ಅಲ್ಲದೆ ಮತ್ತೆ ಈ ಜಗತ್ತಲ್ಲಿ ಯಾರು ಕೂಡ ಹೇಳೋದಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಾರೆ. ಎಲ್ಲರೂ ದೇಹದಾರಿದ್ದೇ ಹೇಳ್ತಾರೆ, ಹಿಂದಿನವ್ರದ್ದೇ ಹೇಳ್ತಾರೆ, ಹಿಂದಿನ ದೇಹದಾರಿಗಳು ಹಾಗ್ ಮಾಡಿದ್ರು, ಹೀಗ್ ಮಾಡಿದ್ರು. ಆದ್ರೆ ಬಾಬಾ ನಿಮ್ಮದೇ ಆತ್ಮದ ಕಥೆಯನ್ನ ನಿಮಗೆ ತಿಳಿಸ್ತಾ ಇದ್ದಾರೆ. ಬಾಪ್ ಅಭಿ ರೂಹೋಂ ಕಾ ಬಾಪ್ ಹೇ. ಈ ತಂದೆ ಆತ್ಮಗಳ ತಂದೆ ಆಗಿದ್ದಾರೆ. ಉನ್ಕೋ ಸ್ಪಿರಿಚುವಲ್ कहते हैं, सुप्रीम सोल कहते हैं, स्पिरिचुअल कहते हैं. ಫಿಲೋಸಫಿ ತೋ ಬಿ ಸ್ಪಿರಿಚುವಲ್ ಕಹ ದೇತೆ ಹೇ. ತತ್ವಶಾಸ್ತ್ರದನ್ನು ಕೂಡ ಕೆಲವರು ಆಧ್ಯಾತ್ಮ ಅಂತ ಕೂಡ ಹೇಳ್ತಾರೆ. ಯಹ ತೋ ಸಮಜ್ತೆ ಹೋ, ಯಹ ರಾಂಗ್ ಹೇ. ಸಬ್ ಏಕ್ ದೋ ಕೋ ದುಃಖ ದೇತೆ रहते हैं. ಈ ಜಗತ್ತಲ್ಲಂತೂ ಇದಂತೂ ಕಾಡಾಗಿದೆ, ಜಂಗಲ್ ಆಗಿದೆ. ಇಲ್ಲಂತೂ ಎಲ್ಲರೂ ಪರಸ್ಪರ ಒಬ್ಬರಿಗೊಬ್ರು ದುಃಖ ಕೊಡ್ತಾನೆ ಇದ್ದಾರೆ. ತುಮ್ ಜಾನ್ತೆ ಹೋ ಅಹಿಂಸಾ ಪರಮೋ ಧರ್ಮ ದೇವಿ ದೇವತಾ ಧರ್ಮ ಗಾಯ ಜಾತಾ ಹೇ. ಹೀಗೆ ಬಾಬಾ ಹೇಳ್ತಾರೆ, ತಾವು ಮಕ್ಕಳಿಗೆ ಗೊತ್ತಿದೆ ಅಹಿಂಸಾ ಪರಮೋ ಧರ್ಮ, ಇದು ದೇವತೆಗಳಿಗಾಗಿ, ದೇವತಾ ಧರ್ಮದವರಿಗಾಗಿರುವಂತ ಗಾಯನ. ಯಹ ಕೊಯಿ ಮಾರ್ಪಿಟ್ ಹೋತಿ ನಹಿ. ಅಲ್ಲಿ ಯಾವುದೇ ಜಗಳ ಕಲಹಗಳಿರುವುದಿಲ್ಲ. ಗುಸ್ಸಾ ಕರ್ನಾ ಬಿ ಹಿಂಸಾ ಹೇ. ಬಾಬಾ ಹೇಳ್ತಿದ್ದಾರೆ ಕ್ರೋಧ ಮಾಡುವುದು ಕೂಡ ಹಿಂಸೆ ಆಗಿದೆ. ಸೆಮಿ ಹಿಂಸಾ ಕಹೋ ಕುಚ್ ಬಿ ಕಹೋ,
ಬಾಬಾ ಹೇಳ್ತಾರೆ ಕ್ರೋಧ ಮಾಡೋದನ್ನ ಅರ್ಧ ಕ್ರೋಧ ಅಂತ ಹೇಳಿ ಅಥವಾ ಇನ್ನು ಯಾವ್ದಾದ್ರು ಹೇಳಿ ಅದು ಕೂಡ ಹಿಂಸೆನೆ ಅಂತ ಹೇಳಿ ಬಾಬಾ ತಿಳಿಸ್ತಾ ಇದ್ದಾರೆ. ಇವತ್ತು ಬಿಲ್ಕುಲ್ ಹಿ ಅಹಿಂಸೆ ಬನ್ನ ಹೇ. ಈಗಂತೂ ತಾವು ಮಕ್ಕಳು ಸಂಪೂರ್ಣ ಅಹಿಂಸಕರಾಗ್ಬೇಕಾಗಿದೆ. ಅರ್ಧ ಹಿಂಸೆನೂ ಮಾಡುವಂತಿಲ್ಲ, ಯಾವುದೇ ಪ್ರಕಾರದ ದುಃಖನೂ ಕೊಡುವಂತಿಲ್ಲ. ಕೊಯಿ ಬಿ ಮನ್ಸಾ ವಾಚಾ ಕರ್ಮಣ ಖರಾಬ್ ಬಾತ್ ನಹಿ ಹೋನಿ ಚಾಹಿಯೆ. ಮನಸ್ಸಿನಿಂದ, ವಾಚಾದಿಂದ, ಕರ್ಮಣದಿಂದ ಯಾವುದೇ ಕೆಟ್ಟ ಮಾತು ಬರುವಂತಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ವಿಚಾರದಿಂದಲೂ ಕೆಟ್ಟ ವಿಚಾರ ಮಾಡಬೇಡಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. कोई पुलिस आदि में काम करते हैं तो उसको भी युक्ति से काम ನಿಖಲ್ನಾ ಚಾಯಿ. ಬಾಬಾ ಹೇಳ್ತಾರೆ ಯಾರಾದ್ರೂ ಬಾಬಾರವ್ರ ಮಕ್ಕಳು ಪೊಲೀಸ್ ಜಾಬ್ ಅಲ್ಲಿ ಇರ್ತಾರೆ ಅಂದ್ರೆ ಅಂತವ್ರಿಗೂ ಬಾಬಾ ಸಲಹೆ ಹೇಳ್ತಿದ್ದಾರೆ. ಬೇರೆಯವ್ರಿಗೆ ಹೊಡಿಬೇಕಾಗತ್ತೆ, ದುಃಖ ಕೊಡ್ಬೇಕಾಗತ್ತೆ, ಅವ್ರಿಗೂ ಕೂಡ ಬಹಳ ಯುಕ್ತಿಯಿಂದ ಅವ್ರಿಗೆ ಅವ್ರ ಜೊತೆ ನಡ್ಕೊಳ್ಬೇಕಾಗತ್ತೆ, ಖೈದಿಗಳ ಜೊತೆಗೆ, ಕಳ್ಳರ ಜೊತೆಗೆ. ಅದಕ್ಕೂ ಬಾಬಾ ಹೇಳ್ತಿದ್ದಾರೆ ಯಾರಿಗೂ ದುಃಖ ಕೊಡ್ಬೇಡಿ, ಬಹಳ ಯುಕ್ತಿಯಿಂದ ನಡ್ಕೊಡಿ. ಜहाँ तक जो जहाँ तब तक हो सके ಪ್ಯಾರ್ ಸೆ ಹಿ ಕಾಮ್ ನಿಕಲ್ನಾ ಚಾಯಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರೀತಿಯಿಂದಲೇ ಖೈದಿಗಳ ಜೊತೆಗೆ, ಕಳ್ಳರ ಜೊತೆಗೆ ಕೆಲಸ ಸಾಧಿಸ್ಕೊಳ್ಳಿ. ಅವ್ರಿಗೆ ದುಃಖ ಕೊಡ್ಬೇಡಿ ಅಂತ ಬಾಬಾ ಹೇಳ್ತಿದ್ದಾರೆ. ಬಾಪ್ ಕಾ ಅಪನಾ ಅನುಭವ ಹೇ. ತಂದೆಗೆ ಇದರ ಅನುಭವ ಇದೆ, ಅದಕ್ಕಾಗಿ ತಿಳಿಸ್ತಾ ಇದ್ದಾರೆ. ಪ್ಯಾರ್ ಸೆ ಅಪನಾ ಕಾಮ್ ನಿಕಲ್ ಲೇತೆ ಹೇ. ಬಹಳ ಪ್ರೀತಿಯಿಂದ ತಮ್ಮ ಕಾರ್ಯವನ್ನ ಮಾಡಿಸ್ತಾ ಇದ್ರು. ಸ್ನೇಹಿ ಬಡಿ ಯುಕ್ತಿ ಚಾಯಿ. ಹೀಗೆ ಯಾರಿಗೂ ದುಃಖ ಕೊಡ್ದೇನೆ, ಬೇಜಾರಾಗ್ದೇನೆ ಎಲ್ಲರ ಜೊತೆಗೆ ಕೆಲಸ ಮಾಡಿಸ್ಕೋಬೇಕಾಗಿದೆ, ಬಹಳ ಯುಕ್ತಿ ಬೇಕು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಡ ಪ್ಯಾರ್ ಸೆ ಕಿಸಿಕೋ ಸಮझाना ಹೇ. ಯಾರಿಗಾದ್ರೂ ಹೇಳ್ತೀರಂದ್ರೆ ಬಹಳ ಪ್ರೀತಿಯಿಂದಲೇ ತಿಳಿಸ್ಕೊಡಿ. ಕೇಸೆ ಏಕ ಕಾ 100 ಗುಣ ಬಡ ದಂಡ ಪಡ್ತಾ ಹೇ. ಒಂದ್ ವೇಳೆ ತಪ್ಪಾದ್ರೆ ಬಾಬಾ ಹೇಳ್ತಾರೆ 100ಕ್ಕೆ 100ರಷ್ಟು ಶಿಕ್ಷೆ ಅನುಭವಿಸ್ಬೇಕಾಗತ್ತೆ. ಅದಕ್ಕಾಗಿ ಬಹಳ ಪ್ರೀತಿಯಿಂದಲೇ, ಯುಕ್ತಿಯಿಂದಲೇ ಕೆಲಸ ಸಾಧಿಸಿ ಅಂತೇಳಿ ಬಾಬಾ ಸಲಹೆ ಕೊಡ್ತಿದ್ದಾರೆ. ಓಂ ಶಾಂತಿ. मीठे मीठे सिखलते बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. ಬಾಬಾ ಧಾರಣೆಗಾಗಿ ಮುಖ್ಯ ಸಾರ ತಿಳಿಸ್ತಾ ಇದ್ದಾರೆ. ಮೊದಲನೇ ಪಾಯಿಂಟ್ ಇದೆ, हम दुख हरता सुख कर्त का बच्चा बाप के बच्चे है, इसलिए किसी भी दुख नहीं देना है. ನಾವು ದುಃಖ ಹರ್ತ ಸುಖ ಕರ್ತ ತಂದೆಯ ಮಕ್ಕಳಾಗಿದ್ದೇವೆ. ಆದ್ದರಿಂದ ಯಾರಿಗೂ ದುಃಖವನ್ನ ಕೊಡಬಾರದು. एम ऑब्जेक्ट को सामने रख दैवी गुण धारण करना है. ಗುರಿ ಉದ್ದೇಶವನ್ನು ಸಮ್ಮುಖದಲ್ಲಿಟ್ಟು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು. ಗುರಿ ಉದ್ದೇಶವನ್ನು ಸಮ್ಮುಖದಲ್ಲಿಟ್ಟು ದೈವಿ ಗುಣಗಳನ್ನು ಧಾರಣೆ ಮಾಡಬೇಕು. आप समान बनाने की ಸೇವಾ करने है. ತಮ್ಮ ಸಮಾನರನ್ನಾಗಿ ಮಾಡುವ ಸೇವೆ ಮಾಡಬೇಕು. ಬಾಬಾ 2ನೇ ಪಾಯಿಂಟ್ ಅಲ್ಲಿ ತಿಳಿಸ್ತಾ ಇದ್ದಾರೆ, ड्रामा के हर पार्ट को जानते हुए कोई भी बीती बात को चिंतन नहीं करना है. ನಾಟಕದಲ್ಲಿ ಪ್ರತಿಯೊಬ್ಬರ ಪಾತ್ರವನ್ನ ತಿಳಿದುಕೊಂಡು ಕಳೆದು ಹೋಗುವ ಯಾವುದೇ ಮಾತಿನ ಚಿಂತೆ ಮಾಡಬಾರದು. ಕಳೆದು ಹೋಗಿರುವ ಯಾವುದೇ ಮಾತಿನ ಚಿಂತೆ ಮಾಡಬಾರದು. ಮನಸ ವಾಚ ಕರ್ಮಣ, ಯಾವುದೇ ಕೆಟ್ಟ ಕರ್ಮ ಆಗಬಾರದು. ಮನಸ ವಾಚ ಕರ್ಮಣ, ಯಾವುದೇ ಕೆಟ್ಟ ಕರ್ಮ ಆಗಬಾರದು. ಇದನ್ನು ಗಮನದಲ್ಲಿ ಇಟ್ಟುಕೊಂಡು ಡಬಲ್ ಅಹಿಂಸಕರಾಗಬೇಕು.
ಇದನ್ನು ಗಮನದಲ್ಲಿ ಇಟ್ಟುಕೊಂಡು ಡಬಲ್ ಅಹಿಂಸಕರಾಗಬೇಕು. ಬಾಬಾ ವರದಾನ ತಿಳಿಸ್ತಾ ಇದ್ದಾರೆ, ಒಬ್ಬ ತಂದೆಯನ್ನ ಜೊತೆಯನ್ನಾಗಿ ಮಾಡಿಕೊಳ್ಳುವ, ಒಬ್ಬ ತಂದೆಯನ್ನು ಜೊತೆಗಾರನನ್ನಾಗಿ ಮಾಡಿಕೊಳ್ಳುವ ಅಥವಾ ಅವರ ಜೊತೆಯಲ್ಲೇ ಇರುವಂತಹ ಸಂಪೂರ್ಣ ಪವಿತ್ರ ಆತ್ಮ ಭವ. ಸಂಪೂರ್ಣ ಪವಿತ್ರ ಆತ್ಮ ಭವ. ಬಾಬಾ ಇದರ ಅರ್ಥ ಹೇಳ್ತಿದ್ದಾರೆ, ಸಂಪೂರ್ಣ ಪವಿತ್ರ ಆತ್ಮವು ಅವರೇ ಆಗಿದ್ದಾರೆ, ಯಾರ ಸಂಕಲ್ಪ ಮತ್ತು ಸ್ವಪ್ನದಲ್ಲಿಯೂ ಬ್ರಹ್ಮಚಾರ್ಯದ ಧಾರಣೆ ಇರುತ್ತದೆ, ಯಾರು ಪ್ರತಿ ಹೆಜ್ಜೆಯಲ್ಲಿ ಬ್ರಹ್ಮ ತಂದೆಯ ಆಚರಣೆಯಲ್ಲಿ ನಡೆಯುವರಿದ್ದಾರೆ. ಹೀಗೆ ಬಾಬಾ ಹೇಳ್ತಾರೆ, ಸಂಪೂರ್ಣ ಪವಿತ್ರರು ಅಂದ್ರೆ ಯಾರ ಸಂಕಲ್ಪದಲ್ಲಿ ಅಥವಾ ಸ್ವಪ್ನದಲ್ಲೂ ಕೂಡ ಬ್ರಹ್ಮಚಾರ್ಯದ ಧಾರಣೆ ಇರುತ್ತೆ, ಬುದ್ಧಿಯಲ್ಲೂ ಕೂಡ ಕನಸಿನಲ್ಲೂ ಕೂಡ ಅಪವಿತ್ರ ವಿಚಾರನೆ ಬರಬಾರ್ದು. ಪ್ರತಿ ಹೆಜ್ಜೆಯಲ್ಲಿ ಅವರು ಬ್ರಹ್ಮ ತಂದೆಯನ್ನ ಆಚರಣೆಯಲ್ಲಿ ಇರ್ತಾರೆ. ಬ್ರಹ್ಮ ತಂದೆ ಯಾವ ರೀತಿ ಕರ್ಮ ಮಾಡ್ತಿರೋದು ಅದೇ ರೀತಿಯ ಕರ್ಮವನ್ನ ಮಾಡ್ತಾ ಇರ್ತಾರೆ. ಪವಿತ್ರತೆಯ ಅರ್ಥವಾಗಿದೆ ಸದಾ ತಂದೆಯನ್ನ ಜೊತೆಗಾರರನ್ನಾಗಿ ಮಾಡ್ಕೊಳ್ಳೋದು ಮತ್ತು ಜೊತೆಯಲ್ಲಿಯೇ ಇರುವುದು. ಪವಿತ್ರ ಅಂದ್ರೇನೆ ಇದರ ಅರ್ಥ ಬಾಬಾ ಹೇಳ್ತಿದ್ದಾರೆ, ತಂದೆಯ ಜೊತೆಯಲ್ಲೇ ಇರೋದು ಮತ್ತು ಜೊತೆಗಾರನನ್ನಾಗಿ ಮಾಡ್ಕೊಳ್ಳೋದು. ಸಂಘಟನೆಯ ಜೊತೆ ಪರಿವಾರದ ಸ್ನೇಹದ ಮರ್ಯಾದೆ ಬೇರೆ ವಸ್ತುವಾಗಿದೆ. ಹೀಗೆ ಸಂಘಟನೆಯಲ್ಲಿ ಬೆರೆಯೋದು, ಪರಸ್ಪರ ಪರಿವಾರದಲ್ಲಿ ಸೇರೋದು, ಕಾರ್ಯ ಮಾಡೋದು, ಇದು ಬೇರೆ ಮಾತು. ಜೊತೆ ಇರೋದಂದ್ರೆ ಬೇರೆ ಜೊತೆ, ಬುದ್ಧಿಯಿಂದ ಹೃದಯದಿಂದ ಬಾಬಾರವ್ರನ್ನ ಜೊತೆ ಇಟ್ಕೊಳ್ಳೋದು, ಜೊತೆಗಾರನನ್ನಾಗಿ ಮಾಡ್ಕೊಳ್ಳೋದು, ಇದು ಬೇರೆ ಆಗಿದೆ. ಆದ್ರೆ ತಂದೆಯ ಕಾರಣದಿಂದಲೇ ಈ ಸಂಘಟನೆಯ ಸ್ನೇಹ, ಈ ಸಂಘಟನೆಯ ಜೊತೆ ಇದೆ. ತಂದೆ ಇಲ್ಲದಿದ್ದರೆ ಪರಿವಾರವೆಲ್ಲಿಂದ ಬರುತ್ತಿತ್ತು? ತಂದೆಯು ಬೀಜ ಆಗಿದ್ದಾರೆ, ಬೀಜನೆಂದಿಗೂ ಮರಿಬಾರ್ದು. ಬಾಬಾ ಸಿಕ್ಕಿದದಕ್ಕೆ ದೊಡ್ಡ ಪರಿವಾರ ಸಿಕ್ಕಿದೆ. ಬಾಬಾನೇ ಇಲ್ಲ ಅಂದಿದ್ರೆ ನಿಮ್ಗೆ ಈ ಪರಿವಾರ, ಈ ಸ್ನೇಹ ಹೇಗ್ ಸಿಕ್ತಿತ್ತು ಅಂತ ಬಾಬಾ ಕೇಳ್ತಿದ್ದಾರೆ. ಅದಕ್ಕಾಗಿ ಮೊದಲು ಬಾಬಾ ಅವರು ಸಿಕ್ಕಿದ್ದಕ್ಕಾಗಿ ಈ ದೊಡ್ಡ ಸಂಘಟನೆ ನಿಮ್ಗೆ ಸಿಕ್ಕಿದೆ. ಅದಕ್ಕಾಗಿ ಮೊದಲು ಬೀಜವನ್ನೆಂದು ಮರಿಬೇಡಿ. ಸಂಘಟನೆಯಲ್ಲಿ ಸೇರ್ಕೊಳ್ತಾ ಬಾಬಾನೇ ಮರ್ತೋಗ್ಬಿಟ್ರೆ ಹೇಗೆ ಅಂತ ಬಾಬಾ ಕೇಳ್ತಾರೆ. ಹಾಗಾಗಿ ಬೀಜನೆಂದಿಗೂ ಮರಿಬಾರ್ದಾಗಿದೆ. ಸ್ಲೋಗನ್ ಇದೆ, ಯಾವುದೇ ಪ್ರಭಾವದಲ್ಲಿ, ಯಾರದೇ ಪ್ರಭಾವದಲ್ಲಿ ಪ್ರಭಾವಿತರಾಗುವುದಲ್ಲ, ಯಾರದೇ ಪ್ರಭಾವದಲ್ಲಿ ಪ್ರಭಾವಿತರಾಗುವವರಲ್ಲ, ಜ್ಞಾನದ ಪ್ರಭಾವವನ್ನ ಹಾಕುವವರಾಗಿ. ಜ್ಞಾನದ ಪ್ರಭಾವ ಹಾಕುವವರಾಗಿ. ಓಂ ಶಾಂತಿ. ಬಾಬಾರವ್ರೇನ್ ತಿಳಿಸ್ಕೊಟ್ರು?